ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ. ಸ್ಫೂರ್ತಿ. ಸುಮಾರು ಸಂಜೆ 5ರ ಸಮಯ. ಒಂದು 25ರಿಂದ 30 ವಯಸ್ಸಿನ ಹೆಂಗಸು ರೈಲ್ವೆ ಸ್ಟೇಷನ್ನಲ್ಲಿ ರೈಲಿಗಾಗಿ ಕಾಯುತ್ತಾ ಕುಳಿತಿದ್ದರು. ಕೆಂಪು ಮಿಶ್ರಿತ ಬಿಳಿ ಬಣ್ಣದ ಸೀರೆಯಲ್ಲಿ ತುಂಬ ಅಂದವಾದ ಸುಂದರಿಯಾಗಿ ಕಾಣುತ್ತಿದ್ದಳು. 4:30ಕ್ಕೆ ಬರುವ ಟ್ರೈನ್ ಇನ್ನೂ ಬಂದಿರಲಿಲ್ಲ. ಕಾಯ್ದು ಬೇಜಾರಾಗಿ ಅತ್ತ ಇತ್ತ ನೋಡುತ್ತಾ ಬೇರೆ ಸ್ಥಳಕ್ಕೆ ಬರುವ ಟ್ರೈನ್ ಮತ್ತು ಜನಗಳನ್ನು ಗಮನಿಸುತ್ತಾ ಕುಳಿತಿದ್ದಳು. ತುಂಬ ದೂರದಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಯರು ಬರುತ್ತಿದ್ದನ್ನು ಇವಳು ಗಮನಿಸಿದಳು. ಏನು ಹೊಂದಾಣಿಕೆ, ನಗು, ತುಂಟಾಟ ಎಲ್ಲವೂ ಸೊಗಸಾಗಿ ಕಾಣುತ್ತಿತ್ತು ಇವಳ ಕಣ್ಣಿಗೆ. ಅವರನ್ನೇ ನೋಡುತ್ತಾ ಮೈಮರೆತಿದ್ದ ಇವರಿಗೆ ಟ್ರೈನ್ ಬಂದು ನಿಂತಾಗಲೇ ಗಮನಕ್ಕೆ ಬಂದದ್ದು. ಟ್ರೈನ್ನಲ್ಲಿ ತನಗಾಗಿ ಕಾಯ್ದಿರಿಸಿದ್ದ ಜಾಗದಲ್ಲಿ ವಿಂಡೋ ಪಕ್ಕದಲ್ಲಿ ಕುಳಿತು ತಾನು ಹೋಗುವ ದಾರಿಯನ್ನು ನೋಡತೊಡಗಿದಳು. ಅವಳೇ ಸ್ಫೂರ್ತಿ. ಸ್ಫೂರ್ತಿ ಗೆಳತಿ ದಿವ್ಯಾಳ ಮದುವೆಗೆಂದು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರುತ್ತಿದ್ದಳು. ತನ್ನ ಆಟಪಾಠದಲ್ಲಿ ಜೊತೆಗಿದ್ದ ಗೆಳತಿ ದಿವ್ಯಾ ತನ್ನ ಪ್ರೀತಿಸಿದ ಹುಡುಗನೊಂದಿಗೆ ಎರಡೂ ಮನೆಯವರನ್ನು ಒಪ್ಪಿಸಿ ಮದುವೆಯಾಗುತ್ತಿದ್ದೇನೆ ಎನ್ನುವ ಖುಷಿ ದಿವ್ಯಾಳಿಗೆ. ಅವಳ ಖುಷಿ ಹೆಚ್ಚು ಮಾಡುವ ಸಂಭ್ರಮ ಸ್ಫೂರ್ತಿಗೆ. ಒಟ್ಟಿನಲ್ಲಿ ಅವಳ ಮದುವೆಗೆಂದು 7 ದಿನದ ರಜೆಯೊಂದಿಗೆ ಶಿವಮೊಗ್ಗಕ್ಕೆ ಹೊರಟಿದ್ದಳು. ದಾರಿಯುದ್ದಕ್ಕೂ ಪ್ರಯಾಣಿಕರನ್ನು ನೋಡುತ್ತಾ ಸ್ವಲ್ಪ ನಿದ್ದೆ ಮಾಡುತ್ತಾ ತನ್ನ ಮೊಬೈಲ್ನಲ್ಲಿ ಸ್ವಲ್ಪ ಕಾಲ ವ್ಯರ್ಥ ಮಾಡುತ್ತಾ ಅಂತೂ ಇಂತೂ ಶಿವಮೊಗ್ಗ ಸೇರಿದಳು. ಫಸ್ಟ್ ಟೈಮ್ ಇಷ್ಟು ದೂರದ ಜರ್ನಿ ಇವಳಿಗೆ ಆಯಸ್ಸು ಮತ್ತು ಬೇಜಾರು ತಂದಿತ್ತು. ಯಾವುದೋ ಒಂದು ಸ್ಕೂಲ್ನಲ್ಲಿ ತನ್ನಷ್ಟಕ್ಕೆ ತಾನು ಕೆಲಸ ಮಾಡಿಕೊಂಡು ತಾನು ತನ್ನ ಕೆಲಸ ಎಂದು ಇದ್ದ ಸ್ಫೂರ್ತಿಗೆ ಇಷ್ಟು ದೂರದ ಪಯಣ ಹೊಸದು. ತುಂಬ ದೂರದ ಪಯಣ ಮಾಡಿ ಸುಸ್ತಿನಿಂದ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ಇಳಿದಳು. ಇವಳ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದ ಒಂದು ಹುಡುಗ ಅಕ್ಕ ಎಂದು ಸ್ಫೂರ್ತಿ ಬ್ಯಾಗ್ ತೆಗೆದುಕೊಂಡು ತನ್ನ ಕಾರಿನಲ್ಲಿ ಇರಿಸಿಕೊಂಡ. ನಂತರ ದಿವ್ಯಾಳ ಊರಿನ ಕಡೆಗೆ ಕಾರು ಹೊರಟಿತು. ಬೆಳಗಿನ ಜಾವ ನೋಡಲು ವಾತಾವರಣ ತುಂಬ ಸುಂದರವಾಗಿತ್ತು. ಜುಳುಜುಳು ನೀರಿನ ಕಲರವ ತನ್ನ ಕಿವಿಗೆ ಇಂಪಾಗಿ ಕೇಳುತ್ತಿತ್ತು. ಶಿವಮೊಗ್ಗದಿಂದ 50 ಕಿಲೋಮೀಟರ್ ದೂರದ ಊರು ದಿವ್ಯಾಳದು. ಸ್ಫೂರ್ತಿ ಊರಿನ ವಾತಾವರಣಕ್ಕೂ ದಿವ್ಯಾಳ ಊರಿನ ವಾತಾವರಣಕ್ಕೂ ತುಂಬ ವ್ಯತ್ಯಾಸವಿತ್ತು. ತುಂಬ ಖುಷಿ ಕೊಡುತ್ತಿತ್ತು. ಈ ಬದಲಾದ ವಾತಾವರಣವು ಹೊಸದೇನೋ ಬದಲಾವಣೆ ಸಂತೋಷ ತಂದಿತ್ತು ಸ್ಫೂರ್ತಿಳಿಗೆ. ಬಹುಶಃ ಸ್ಫೂರ್ತಿ ತನ್ನ ಅಪ್ಪ ಅಮ್ಮನನ್ನು ಬಿಟ್ಟು ಇಷ್ಟು ದೂರ ಬಂದಿದ್ದು ಇದೇ ಮೊದಲು ಎಂದೆನಿಸುತ್ತದೆ. ಈ ಸಂತೋಷವನ್ನು ಸವಿಯುತ್ತಲೇ ಚಿಟ್ಟೆಬೈಲು ಎಂಬ ಪುಟ್ಟ ಹಳ್ಳಿಗೆ ಸ್ಫೂರ್ತಿ ಕುಳಿತಿದ್ದ ಕಾರು ಬಂದು ತಲುಪಿತು. ಚಿಕ್ಕ ಊರಿನಲ್ಲಿ ಅತ್ಯಂತ ದೊಡ್ಡ ಮನೆ ದಿವ್ಯಾಳದ್ದು. ಮನೆಯ ಒಳಗಿನಿಂದ ಓಡುತ್ತಾ ಬಂದ ದಿವ್ಯಾ ತನ್ನ ಗೆಳತಿಯನ್ನು ಬಿಗಿದಪ್ಪಿ ಸಂತೋಷದಿಂದ ಬರಮಾಡಿಕೊಂಡಳು. ಎಲ್ಲಿಲ್ಲದ ಸಂತೋಷ ದಿವ್ಯಾ ಮನಸ್ಸಲ್ಲಿ ಮನೆ ಮಾಡಿದ್ದ. ಮದುಮಗಳಿಗೆ ಮತ್ತಷ್ಟು ಕಳೆ ಬಂದಂತಾಗಿ ಸಂತೋಷದಿಂದ ಕುಣಿಯುತ್ತಾ ತನ್ನ ಫ್ಯಾಮಿಲಿಯ ಎಲ್ಲ ಸದಸ್ಯರಿಗೂ ಸ್ಫೂರ್ತಿಗಳನ್ನು ಪರಿಚಯಿಸಿದಳು. ಮತ್ತು ಅವಳಿಗೆ ಆಯಾಸವಾಗಿದೆ ಎಂದು ತಿಳಿದು ಫ್ರೆಶಪ್ ಆಗಲು ತನ್ನ ರೂಮಿಗೆ ಕಳುಹಿಸಿದಳು. ತಿಂಡಿ ತಿಂದು ರೆಸ್ಟ್ ಮಾಡುವೆಯಂತೆ, ಬೇಗ ಫ್ರೆಶಪ್ ಆಗಿ ಬಾ ಎಂದು ಪದೇ ಪದೇ ಹೇಳುತ್ತಿದ್ದಳು. ಸ್ಫೂರ್ತಿಳಿಗೆ ತನ್ನದೇ ಆದ ಬಟ್ಟೆಯನ್ನು ಕೊಟ್ಟು ಧರಿಸುವಂತೆ ಒತ್ತಾಯಿಸುತ್ತಿದ್ದಳು. ಯಾವಾಗಲೂ ಟ್ರೆಡಿಷನಲ್ ಆಗಿ ರೆಡಿಯಾಗುತ್ತಿದ್ದ ಸ್ಫೂರ್ತಿಳಿಗೆ ಈ ಥರದ ಬಟ್ಟೆ ಹೊಸದೆನಿಸಿದರೂ ದಿವ್ಯಾ ಬೇಜಾರು ಮಾಡಿಕೊಳ್ಳಬಾರದು ಎಂದು ಮುಜುಗರದಿಂದಲೇ ಹಾಕಿಕೊಂಡಳು. ತನಗೆ ಎಷ್ಟು ನೋವಾದರೂ ನಗುಮೊಗದ ಚೆಲುವೆ ಸ್ಫೂರ್ತಿ ಬೇರೆಯವರಿಗೆ ನೋವು ಮಾಡಲು ಇಷ್ಟಪಡುತ್ತಿರಲಿಲ್ಲ. ಮಧ್ಯಾಹ್ನ ಊಟ ಮುಗಿದ ಮೇಲೆ ರೆಸ್ಟ್ ಮಾಡಲು ಬಿಡದೆ ತನ್ನ ತೋಟದಲ್ಲಿ ಹರಿಯುತ್ತಿದ್ದ ಒಂದು ಪುಟ್ಟ ಜರಿಯ ಬಳಿ ಕರೆದುಕೊಂಡು ಹೋದಳು. ಆ ಸೌಂದರ್ಯವನ್ನು ನೋಡುತ್ತಾ ಸುಮ್ಮನೆ ನಿಂತಿದ್ದ ಸ್ಫೂರ್ತಿಳನ್ನು ಕುರಿತು ತುಂಬ ಖುಷಿಯಿಂದ ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಂಡಳು. ಪ್ರೀತಿ ಮಾಡಿದವನ ಕೈ ಹಿಡಿದಲು ಪುಣ್ಯ ಬೇಕು. ಈಗ ನಾನೆಷ್ಟು ಪುಣ್ಯವಂತೆ, ಪವನ್ ನನ್ನವನೇ ಆಗುತ್ತಿದ್ದಾನೆ ಎಂದು ಪ್ರತಿಧ್ವನಿ ಬರುವ ಹಾಗೆ ಕಿರುಚಿದಳು. ದಿವ್ಯಾಳಿಗೆ ಎಲ್ಲಿಲ್ಲದ ಖುಷಿ. ಆದರೆ ಸ್ಫೂರ್ತಿ ಸಣ್ಣ ನಗುವಿನೊಂದಿಗೆ ಸುಮ್ಮನಾದಳು. ಸ್ಫೂರ್ತಿ ಮನಸ್ಸು ಬೇರೇನೂ ಯೋಚಿಸುತ್ತಿತ್ತು. ಹಾಗೆ ಸುಮ್ಮನೆ ಸಣ್ಣ ನಗೆಯೊಂದಿಗೆ ತನ್ನ PU ಕಾಲೇಜಿನ ಕಡೆ ಹೋಗಿ ಬಂದಿತ್ತು ಸ್ಫೂರ್ತಿ ಮನಸ್ಸು. ಸ್ಫೂರ್ತಿ PUC ಓದುತ್ತಿದ್ದಾಗ ಪವನ್ ಪರಿಚಯವಾಯಿತು. ಪವನ್ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಮತ್ತು ಸ್ಫೂರ್ತಿ ಓದುತ್ತಿದ್ದ ಕಾಲೇಜಿನಲ್ಲಿ ಓದುತ್ತಿದ್ದ. ಅವಳ ಸೌಂದರ್ಯ, ಸರಳತೆ, ನಗು ಇವೆಲ್ಲ ಪವನ್ನ ತಲೆ ಕೆಡಿಸಿತು 7 ವರ್ಷದ ಹಿಂದೆ. ಆದರೆ ಸ್ಫೂರ್ತಿ ಇವನನ್ನು ತಿರಸ್ಕರಿಸಿದ್ದಳು. ನಂತರ ಅವನಿಗೆ 2 ವರ್ಷದ ಬಳಿಕ ಸಿಕ್ಕವಳೆ ದಿವ್ಯಾ.
ದಿವ್ಯಾಳಿಗೆ ತಮ್ಮ ಪ್ರೀತಿ ವಿಷಯ ಹೇಳಬಾರದು ಎಂದು ಪ್ರಾಮಿಸ್ ಮಾಡಿಸಿಕೊಂಡಿದ್ದ. ಅದು ಎಲ್ಲ ನೆನಪಾಗಿ ಜೋರಾಗಿ ನಗು ಬಂದು ದಿವ್ಯಾ ಜೊತೆ ಸೇರಿ ಜೋರಾಗಿ ನಗಲಾರಂಭಿಸಿದಳ. ನಂತರ ದಿವ್ಯಾರವರ ತಂದೆ ಬಂದು ದಿವ್ಯಾಗೆ ನಾಳೆಯಿಂದ ಮದುವೆ, ಶೀತವಾದರೆ ಎಂದು ಬೈದಾಗಲೇ ಮನೆ ಕಡೆ ಹೊರಟಿದ್ದ. ಸ್ಫೂರ್ತಿಳಿಗೆ ವಿಶ್ರಾಂತಿ ಸಿಕ್ಕಿತ್ತು. ರಾತ್ರಿ ಊಟವಾದ ಬಳಿಕವೂ ದಿವ್ಯಾಳ ಮಾತು ಮಧ್ಯರಾತ್ರಿಯವರೆಗೂ ಮುಂದುವರೆದಿತ್ತು. ಬೆಳಗಾದರೆ ಮದುವೆ ಪ್ರಾರಂಭ. 3 ದಿನದ ಮದುವೆ ಅದು. ತನ್ನ ಎಲ್ಲ ಸ್ನೇಹಿತರನ್ನು ಕರೆಸಬೇಕು ಎಂಬ ಹೆಬ್ಬಯಕೆ ದಿವ್ಯಾ ಮತ್ತು ಪವನ್ದು. ಆದ್ದರಿಂದ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದರು. ದಿವ್ಯಾಳ ಮಾತು ರಾತ್ರಿ ಒಂದಾದರೂ ಮುಗಿದಿರಲಿಲ್ಲ, ಹಾಗೆಯೇ ಮುಂದುವರೆದಿತ್ತು. ಆದರೆ ಸ್ಫೂರ್ತಿ ನಿದ್ದೆಗೆ ಜಾರಿದ್ದಳು. ಅದನ್ನು ಗಮನಿಸಿದ ದಿವ್ಯಾ ಸುಮ್ಮನೆ ಮಲಗಿದಳು. ತುಂಬ ಆಯಾಸ ಮತ್ತು ರಾತ್ರಿ ಮಲಗಿದ್ದು ತಡವಾದ್ದರಿಂದ ತುಂಬ ತಡವಾಗಿ ಎಚ್ಚರವಾಯಿತು ಸ್ಫೂರ್ತಿಗೆ. ರೂಮಿನಿಂದ ಹೊರಬರುವುದರ ಒಳಗೆ ಮದುವೆ ಮನೆಯ ಕಳೆ ಎದ್ದು ಕಾಣುತ್ತಿತ್ತು. ತನ್ನ ದಿನನಿತ್ಯದ ಕಾರ್ಯ ಮುಗಿಸಿ ರೆಡಿಯಾಗುತ್ತಿದ್ದಂತೆ ಒಂದರಿಂದ ಒಂದು ಎಂಬುವಂತೆ ಮನೆಯ ಮುಂದೆ 4 ಕಾರುಗಳು ಬಂದು ನಿಂತವು. ಆ ಕಾರಿನಲ್ಲಿ ಬಂದವರು ಅವಳ ಕಾಲೇಜು ಸ್ನೇಹಿತರಾಗಿದ್ದರು. ತುಂಬ ಖುಷಿಯಿಂದಲೇ ಫ್ರೆಂಡ್ಸನ್ನು ಸ್ವಾಗತಿಸಲು ಬಂದ ಸ್ಫೂರ್ತಿಗೆ ಸಂತೋಷದೊಡನೆ ಒಂದು ಅಗಾಧವೂ ಕಾದಿತ್ತು. ಅದುವೇ ಆದಿ. ಅವರ ಕಾಲೇಜು ಲೆಕ್ಚರರ್, ದಿವ್ಯಾಳ ದೂರದ ಸಂಬಂಧಿ, ಅತ್ತೆಯ ಮಗ. ಅವನು ಬಂದಿದ್ದಾನೆ. ಅವನ ನೆನಪೇ ಇಲ್ಲದಂತೆ ಸಂಪೂರ್ಣವಾಗಿ ಮರೆತು ತನ್ನ ಜೀವನವನ್ನು ತನ್ನದೇ ಶೈಲಿಗೆ ಅಪ್ ಟು ಡೇಟ್ ಮಾಡಿಕೊಂಡ ಸ್ಫೂರ್ತಿಗೆ ಆದಿ ಸರ್ ಮುಂದೆ ಬಂದೊಡನೆ ಮಾತುಗಳು ಹೊರಬರುತ್ತಿರಲಿಲ್ಲ. ಎಲ್ಲಿಲ್ಲದ ಭಯ ಜೊತೆಗೆ ಸಂಕೋಚ. ಅವರನ್ನು ಹೇಗೆ ಮಾತನಾಡಿಸುವುದು, ಮಾತನಾಡಿಸಿದರೂ ಏನೆಂದು ಮಾತನಾಡಿಸುವುದು ಎಂದು ತಿಳಿಯದೆ ತಲೆ ತಗ್ಗಿಸಿ ನಿಂತಿದ್ದಳು. ಅದನ್ನು ಗಮನಿಸಿದ ಆದಿ ಸ್ಫೂರ್ತಿ ಬಳಿ ಬಂದು ತನ್ನ ಕಾಲೇಜಿನಲ್ಲಿ ಮಾತನಾಡಿಸುತ್ತಿದ್ದ ಸ್ಟೈಲಿನಲ್ಲೇ ಹಾಯ್ ಸ್ಫೂರ್ತಿ, ಹೌ ಆರ್ ಯು ಎಂದು ಕೇಳಿದಾಗ ಸ್ಫೂರ್ತಿ ಏನೂ ಉತ್ತರಿಸದೆ ಆದಿತ್ಯನ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಅಷ್ಟರಲ್ಲಿ ದಿವ್ಯಾ ಅಲ್ಲಿಗೆ ಎಂಟ್ರಿ ಕೊಟ್ಟಳು. ಅವರಿಬ್ಬರನ್ನು ಒಟ್ಟಿಗೆ ನೋಡುತ್ತಾ ಸಂತೋಷದಿಂದ ಕುಣಿಯುತ್ತಾ ಹಾಯ್ ಆದಿ ಎಂದು ಅವನಿಗೆ ಹಗ್ ಮಾಡುತ್ತಾ ಮನೆಯೊಳಗೆ ಕರೆಸಿಕೊಂಡಳು. ಅಲ್ಲಿಂದ ಶುರುವಾಯಿತು ನೋಡಿ ಸ್ಫೂರ್ತಿಳ ನಿಜ ಜೀವನದ ಕತೆ. ಆದಿನ ನೋಡುತ್ತಿದ್ದಂತೆ ಎಷ್ಟೋ ವರ್ಷಗಳಿಂದ ನೆನಪೇ ಆಗದ ಮರೆಮಾಚಿದ ಅವಳ ನೆನಪು, ದುಃಖ, ಬೇಜಾರು, ಕಣ್ಣೀರು ಯಾವುದನ್ನು ತಡೆಯಲಾಗಲಿಲ್ಲ. ಅವಳಿಗೆ ಅವಳೇ ಯಾರು ಎಂದು ಮರೆತು ಪರಿಸ್ಥಿತಿಯ ಕೈಗೊಂಬೆಯಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಯಾರ ಸಹವಾಸವೂ ಬೇಡವೆಂದು ತುಂಬ ದೂರದ ಪ್ರಯಾಣ ಮಾಡುತ್ತಿದ್ದ ಇವಳಿಗೆ ಒಂದೊಂದೇ ನೆನಪು ಬರತೊಡಗಿತ್ತು. ದಿವ್ಯಾ ಮದುವೆ ಎಂಬುವುದನ್ನು ಮರೆತು ಅವಳ ರೂಮಿನಲ್ಲಿ ಕುಳಿತು ತನ್ನ ಜೀವನದ ಹಿಂದಿನ ಕಥೆಯನ್ನು ನೆನೆಯುತ್ತಾ ಅಳುತ್ತಾ ಹಾಗೆಯೇ ಮಲಗಿದಳು. ಸ್ಫೂರ್ತಿ ಮುದ್ದಾದ ಹುಡುಗಿ, ಮಧ್ಯಮ ವರ್ಗದ ಹುಡುಗಿ, ಸದಾಕಾಲ ನಗುಮೊಗದ ಚೆಲುವೆ. ಕಷ್ಟ ಬಂದರೆ ತಾನೇ ಮುಖದಲ್ಲಿ ಬೇಜಾರು, ಕಣ್ಣೀರು ಕಾಣುವುದು. ಯಾವುದೂ ಇಲ್ಲದೆ ತಮ್ಮ ಅಪ್ಪ, ಅಮ್ಮ ಮತ್ತು ಅಜ್ಜಿಯ ಜೊತೆ ತುಂಬ ಸಂತೋಷದಿಂದ ಬೆಳೆದವಳು. ಹಳ್ಳಿಯಲ್ಲಿ PUCವರೆಗೆ ವಿದ್ಯಾಭ್ಯಾಸ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ದೂರದ ಸಿಟಿಗೆ ಬಂದಿದ್ದಳು. ಆದರೆ ಬಸ್ಸಿನಲ್ಲಿ ಇವಳ ಪ್ರತಿದಿನದ ಪ್ರಯಾಣ ಮಾಡಿಕೊಂಡು ಓದಬೇಕಿತ್ತು. ಆಗ ಕಾಲೇಜಿನಲ್ಲಿ ಪರಿಚಯವಾದವರು ಈ ಆದಿ ಸರ್. ಆದಿ ಸರ್ ಎಂದರೆ ಎಲ್ಲ ಹುಡುಗ ಹುಡುಗಿಗೂ ಅಚ್ಚುಮೆಚ್ಚು. ಹಿಸ್ಟರಿ ಇವರ ಅಧ್ಯಯನದ ವಿಷಯವಾಗಿತ್ತು. ಸ್ಫೂರ್ತಿಗೂ ಹಿಸ್ಟರಿ ಸಬ್ಜೆಕ್ಟ್ ಎಂದರೆ ತುಂಬ ಇಷ್ಟ. ಆದ ಕಾರಣ ಆದಿತ್ಯ ಅವರನ್ನು ಆದಿ ಸರ್ ಎಂದು ಪ್ರೀತಿಯಿಂದಲೇ ಮಾತನಾಡಿಸುತ್ತಿದ್ದಳು. PUCಯಲ್ಲಿ 100ಕ್ಕೆ 90 ಅಂಕಗಳನ್ನು ಪಡೆದ ಇವಳು ಡಿಗ್ರಿಯಲ್ಲಿ 100ಕ್ಕೆ 100 ಅಂಕವನ್ನು ಪಡೆಯಬೇಕು ಎಂದು ಆದಿ ಸರ್ ಜೊತೆ ಅದು ಇದು ಚರ್ಚಿಸುತ್ತಿದ್ದಳು. 3rd ಸೆಮಿಸ್ಟರ್ನಲ್ಲಿ 99 ಅಂಕವನ್ನು ತೆಗೆದು ಆದಿ ಸರ್ನ ಗಮನ ಸೆಳೆದಳು. ಯಾವತ್ತೂ ಇವಳ ಬಗ್ಗೆ ಚರ್ಚಿಸದ, ಗಮನಿಸದ ಆದಿತ್ಯ ಫಸ್ಟ್ ಟೈಮ್ ಇವಳ ಅಂಕ, ರೂಪ, ನಡತೆ, ನಗು, ಸರಳತೆ, ಇವಳ ಟ್ರೆಡಿಷನಲ್ ಡ್ರೆಸ್ಗೆ ಮಾರಿ ಹೋಗಿದ್ದರು. ಇವಳೊಂದಿಗೆ ಟೈಮ್ ಸ್ಪೆಂಡ್ ಮಾಡಲು ತುಂಬ ಇಷ್ಟಪಡುತ್ತಿದ್ದರು. ಇವಳ ಆಕಸ್ಮಿಕ ಸ್ಪರ್ಶಕ್ಕಾಗಿ ಕಾಯುತ್ತಿದ್ದರು. ಸ್ಫೂರ್ತಿ ಆದಿತ್ಯನ ಪಾಲಿಗೆ ದೇವತೆಯೇ ಆಗಿದ್ದಳು. ಆದರೆ ಸ್ಫೂರ್ತಿಯಲ್ಲಿ ಯಾವುದೇ ಬದಲಾವಣೆಯೂ ಕಾಣುತ್ತಿರಲಿಲ್ಲ. ಮೊದಲಿನಂತೆ ಸಾಧಾರಣವಾಗಿದ್ದಳು. ಅವಳಿಗೆ ಆದಿತ್ಯ ಕೇವಲ ಅವಳ ಅಚ್ಚುಮೆಚ್ಚಿನ ಸರ್ ಆಗಿದ್ದರು. ಒಂದು ದಿನ ಸ್ಫೂರ್ತಿ ಓದುತ್ತಿದ್ದ ಸಿಟಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗಿತ್ತು. ಆ ಗಲಾಟೆಯಲ್ಲಿ ಆಕಸ್ಮಿಕವಾಗಿ ಸಿಕ್ಕಿಕೊಳ್ಳಬೇಕಾಯಿತು ಸ್ಫೂರ್ತಿ. ಯಾವುದೇ ಬಸ್ಸಿನ ಸಂಚಾರವಿಲ್ಲದೆ ಕಾಲೇಜಿನಿಂದ 45 ಕಿಲೋಮೀಟರ್ ದೂರದಲ್ಲಿ ಇರುವ ತನ್ನ ಮನೆಗೆ ಹೋಗಲಾರದೆ
ಬಸ್ ಸ್ಟ್ಯಾಂಡ್ನಲ್ಲಿ ಅಳುತ್ತಾ ನಿಂತು ಬಿಟ್ಟಳು. ಪ್ರತಿದಿನದಂತೆ ಈ ದಿನವೂ ಆದಿ ಸರ್ ಎಲ್ಲಿದ್ದೀರಾ ಸ್ಫೂರ್ತಿ ಎಂದು ಮೆಸೇಜ್ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಯಾಕೆಂದು ತಿಳಿಯಲು ಕಾಲ್ ಮಾಡಿದಾಗ ಅಳುತ್ತಲೇ ಸ್ಫೂರ್ತಿ ಇರುವ ವಿಷಯವನ್ನು ಹೇಳಿದಳು. ತಕ್ಷಣವೇ ಆದಿತ್ಯ ತನ್ನ ಬೈಕಿನಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದರು. ಅಳುತ್ತಾ ಕುಳಿತಿದ್ದ ಅವಳನ್ನು ನೋಡಿ ಸಮಾಧಾನಿಸಿ ಸಂತೈಸಿದರು. ಆಗಲೇ ಸಂಜೆ 6 ಗಂಟೆ ಆಗಿದ್ದರಿಂದ ಸ್ಫೂರ್ತಿಳನ್ನು ಅವಳ ಮನೆಗೆ ಬಿಡಲು ತಾನೇ ಸಿದ್ಧನಾದ. ಮಧ್ಯಾಹ್ನದಿಂದ ಊಟವಿಲ್ಲದೆ ಸಂಜೆ 6ರವರೆಗೂ ಕಾಯ್ದು ಸುಸ್ತಾಗಿದ್ದ ಸ್ಫೂರ್ತಿ ಬೈಕಿನಲ್ಲಿ ಹೋಗುವಾಗ ಆದಿ ಅನ್ನು ತಬ್ಬಿ ಬೆನ್ನಿಗೆ ತಲೆಯಿಟ್ಟು ನಿಶ್ಚಿಂತೆಯಿಂದ ಯಾವುದೇ ಭಯವಿಲ್ಲದೆ ನಿದ್ದೆಗೆ ಜಾರಿದಳು. ಫಸ್ಟ್ ಟೈಮ್ ಒಂದು ಹುಡುಗಿಯನ್ನು ತನ್ನ ಬೈಕಿಗೆ ಹತ್ತಿಸಿಕೊಂಡ ಆದಿ ಅವಳ ಸ್ಪರ್ಶವನ್ನು ಸವಿಯುತ್ತಾ ಗಾಡಿಯನ್ನು ನಿಧಾನವಾಗಿ, ಅಂದರೆ 1 ಗಂಟೆ ಪಯಣವನ್ನು 2 ಗಂಟೆಯವರೆಗೆ ಮಾಡಿಕೊಂಡು ಅವರ ಮನೆಯ ಬಳಿ ತಂದು ನಿಲ್ಲಿಸಿದ. ಆಗ ಗಂಟೆ ಸುಮಾರು 8 ಆಗಿತ್ತು. ಅವಳ ದಾರಿಯನ್ನೇ ಕಾಯುತ್ತಾ ಅವಳ ಫೋನ್ಗೆ 100 ಸಾರಿ ಕಾಲ್ ಮಾಡುತ್ತಾ ಭಯದಿಂದ ಕಂಗಾಲಾಗಿದ್ದ ಅಮ್ಮ ಮತ್ತು ಅಜ್ಜಿಗೆ ಇವಳ ನೋಡಿ ಹೋದ ಉಸಿರು ಮರಳಿದಂತೆ ಆಯಿತು. ಆದಿಯನ್ನು ಲೆಕ್ಕಿಸದೆ, ಯಾಕೆ ಚಿನ್ನು, ಏನಾಯ್ತು? 3 ಗಂಟೆಗೆ ಬರಬೇಕಿತ್ತು, 8 ಗಂಟೆಗೆ ಬಂದಿದ್ದೇಕೆ? ಅಲ್ಲಿ ತುಂಬಾ ಗಲಾಟೆ ಅಂತೆ, ಅಪ್ಪ ನಿನ್ನನ್ನು ಕರೆತರಲು ಕಾಲೇಜು ಬಳಿ ಬಂದರು ಎಂದು ಒಂದೇ ಉಸಿರಿಗೆ ಒದರುತ್ತಾ ಅವಳನ್ನು ಪುಟ್ಟ ಮಗುವಂತೆ ಸಂತೈಸುತ್ತಾ ಕುಡಿಯಲು ನೀರು ಕೊಡಲು ಮುಂದಾದಾಗ ಆದಿ ಅವರ ಕಣ್ಣಿಗೆ ಬಿದ್ದ. ನೀನ್ಯಾರಪ್ಪ? ಚಿನ್ನು ಜೊತೆ ಓದುತ್ತಿರುವ ಹುಡುಗನ? ನಿಂತೇ ಇದ್ದೀಯಾ, ಕುಳಿತುಕೋ ಎಂದು ಸ್ಫೂರ್ತಿ ಅಮ್ಮ ಹೇಳಿದರು. ಅಷ್ಟರಲ್ಲಿ ಸ್ಫೂರ್ತಿಳ ತಮ್ಮ, ನೀವು ಆದಿ ಸರ್ ಅಲ್ವಾ? ನನ್ನ ಅಕ್ಕನ ಪ್ರೀತಿಯ ಸರ್ ಎಂದು ನಗುತ್ತಾ, ಆದಿ ಸರಮ್ಮ, ಇಷ್ಟರಿ ಸರ್, ಇವರು ನಿಮ್ಮ ಮಗಳ ಮುದ್ದಿನ ಸರ್ ಇವರು ಎಂದು ವ್ಯಂಗ್ಯವಾಗಿ ನಗುತ್ತಾ, ಕ್ಯಾರಿಯಾನ್ ಬಾಸ್ ಎಂದು ಹೇಳಿ ಹೊರನಡೆದ. ಮೊದಲೇ 1 ಲಟ್ಟು ಬಾಯಿಗೆ ಬಿದ್ದಿತ್ತು ಆದಿ ಸರ್ಗೆ, ಈಗ ಮತ್ತೊಂದು ಲಟ್ಟು ಬಾಯಿಗೆ ಬಿದ್ದಂತಾಯಿತು. ಅಷ್ಟರಲ್ಲಿ ಸ್ಫೂರ್ತಿ ಅಜ್ಜಿ ಬಿಸಿ ಬಿಸಿ ಕಾಫಿ ತಂದುಕೊಟ್ಟರು. ಎಲ್ಲರೂ ಕುಡಿದರು. ಸ್ಫೂರ್ತಿ ತುಂಬ ಹೆದರಿ ಇರುವಂತೆ ಮತ್ತು ಆಯಾಸ ಇರುವಂತೆ ಕಾಣಿಸುತ್ತಿತ್ತು. ಅವಳ ಪಕ್ಕ ಕುಳಿತು, ಇಷ್ಟಕ್ಕೆಲ್ಲ ಹೆದರಬೇಡಿ ಸ್ಫೂರ್ತಿ, ರೆಸ್ಟ್ ಮಾಡಿ, ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ಎದ್ದು ನಿಂತಾಗ ಆದಿತ್ಯ ಕೈ ಹಿಡಿದು, ಸರ್ ತುಂಬ ಗಲಾಟೆ ಇದೆ, ಗಂಟೆ 9 ಆಗಿದೆ, ಪ್ಲೀಸ್ ಉಳಿದುಕೊಳ್ಳಿ, ಮಾರ್ನಿಂಗ್ ಜೊತೆಯಲ್ಲಿ ಹೋಗೋಣ ಎಂದು ಹೇಳುತ್ತಿದ್ದಳು. ಅಷ್ಟರಲ್ಲಿ ಸ್ಫೂರ್ತಿ ಅಪ್ಪ ಮನೆಗೆ ಬಂದರು. ಅವರು ಗಲಾಟೆ ಜೋರಿದೆ, ನಾಳೆ ಹೋಗುವರಂತೆ ಎಂದು ಒತ್ತಾಯಿಸಿದರು. ಬೇರೆ ದಾರಿ ಇಲ್ಲದೆ ಆದಿತ್ಯ ಸ್ಫೂರ್ತಿಳ ಮನೆಯಲ್ಲಿ ಉಳಿದುಕೊಳ್ಳಲು ಒಪ್ಪಿದನು. ನಂತರ ಸ್ಫೂರ್ತಿಳ ಅಮ್ಮ ಹಬ್ಬದಡಿಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಬಡಿಸಿದರು. ಆದಿತ್ಯ ಮಲಗಲು ಸ್ಫೂರ್ತಿ ತನ್ನ ರೂಮನ್ನೇ ಬಿಟ್ಟುಕೊಟ್ಟು ತನ್ನ ತಮ್ಮನ ರೂಮಿನಲ್ಲಿ ಮಲಗಿದ್ದಳು. ಸ್ಫೂರ್ತಿ ರೂಮಲ್ಲಿ ಆದಿ ಮಲಗಿರುವುದು ಆದಿನಿಗೆ ಇನ್ನೊಂದು ಲಟ್ಟು ಬಾಯಿಗೆ ಬಿದ್ದಂತಾಗಿತ್ತು. ನನ್ನ ಹುಡುಗಿಯ ರೂಮಿನಲ್ಲಿ ನಾನಿರುವುದು ಎಂತಹ ಕ್ಷಣವೆಂದು ಆ ಕ್ಷಣವನ್ನು ಆನಂದಿಸುತ್ತಾ ರಾತ್ರಿ ಮಲಗಲೇ ಇಲ್ಲ. ತಾನಿದ್ದ ರೂಮನ್ನು ಸಂಶೋಧಿಸಲು ಶುರು ಮಾಡಿದ. ಒಂದು ದೊಡ್ಡ ಮಂಚ, ಆ ಮಂಚವನ್ನು ಮುಚ್ಚುವಷ್ಟು ಟೆಡ್ಡಿ ಬೇರ್, ಅದರ ಮೇಲೆ ಐ ಲವ್ ಯು, ಐ ಮಿಸ್ ಯು ಎಂದೆಲ್ಲ ಬರೆದಿತ್ತು. ಒಂದು ದೊಡ್ಡ ಡ್ರೆಸ್ಸಿಂಗ್ ಟೇಬಲ್, ಓದಲು ಒಂದು ಟೇಬಲ್, ಅದರ ಮೇಲೆ ಕೆಲವು ಪುಸ್ತಕಗಳು, ಗೋಡೆಯ ಮೇಲಂತೂ ಚಿಕ್ಕ ಪುಟ್ಟ ಪೇಂಟಿಂಗ್ಸ್, ಜೊತೆಗೆ ಎಲ್ಲೆಲ್ಲೂ ಸ್ಫೂರ್ತಿ ಎಂಬ ಕೆತ್ತನೆ, ಅವಳ 30-40 ಜೊತೆ ಬಟ್ಟೆ ಇರುವ ಒಂದು ದೊಡ್ಡ ಕಬೋರ್ಡ್. ಇದೇ ಆದಿತ್ಯಗೆ ಸ್ವರ್ಗವೆನಿಸಿತು. ಪ್ರತಿದಿನ ಸ್ಫೂರ್ತಿ ತಬ್ಬಿ ಮಲಗುವ ಟೆಡ್ಡಿ ಬೇರ್ಗಳನ್ನೇ ಆದಿತ್ಯ ತಬ್ಬಿ ಮಲಗಿಬಿಟ್ಟಿದ್ದ. ಅವನ ಫೀಲಿಂಗ್ಸ್ನಲ್ಲಿ ಅವನಿಗೆ ಟೆಡ್ಡಿ ಬೇರ್ಗಳೇ ಸ್ಫೂರ್ತಿ ಎಂದು ಭಾಸವಾಗಿತ್ತು. ಯಾವಾಗ ನಿದ್ದೆ ಬಂತೋ, ಯಾವಾಗ ಬೆಳಗಾಯಿತೋ ಎಂದು ತಿಳಿಯದೆ ಬೆಳಗಾದರೂ ಮಲಗಿದ್ದ ಆದಿತ್ಯನನ್ನು ಸ್ಫೂರ್ತಿ ಸರ್ ಸರ್ ಎಂದು ಕೂಗಿ ಕಾಫಿಯನ್ನು ಪಕ್ಕಕ್ಕಿಟ್ಟು ಎಬ್ಬಿಸುತ್ತಿರುವಾಗ ಆದಿತ್ಯಗೆ ಇದು ಕನಸೋ ನನಸೋ ಒಂದೂ ತಿಳಿಯದಂತೆ ಆಯ್ತು. ಎಲ್ಲಿಲ್ಲದ ಖುಷಿಯಿಂದ ಗುಡ್ ಮಾರ್ನಿಂಗ್ ಚಿನ್ನು ಎಂದ. ಚಿನ್ನು ಎಂದು ಮನೆಯಲ್ಲಿ ಎಲ್ಲರೂ ಕರೆಯುತ್ತಿದ್ದರು. ಗುಡ್ ಮಾರ್ನಿಂಗ್ ಸರ್ ಎಂದು ಆದಿತ್ಯನ ಮುಖವನ್ನೇ ನೋಡುತ್ತಿದ್ದಳು. ಅವನು ದೃಷ್ಟಿ ಬದಲಿಸದೆ ಅವಳನ್ನೇ ನೋಡುತ್ತಿದ್ದ. ಸ್ವಲ್ಪ ಸಮಯದ ನಂತರ ಸರ್ ಕಾಫಿ ಎಂದು ಕೈಗೆ ಕೊಟ್ಟು, ಸ್ನಾನಕ್ಕೆ ಬಿಸಿ ನೀರು ರೆಡಿ ಇದೆ, ಬೇಗ ಎದ್ದು ಸ್ನಾನ ಮುಗಿಸಿ, ಕಾಲೇಜಿಗೆ ಲೇಟ್ ಆಗ್ತಾ ಇದೆ ಎಂದು ಹೇಳಿ ಹೊರಟು ಹೋದಳು. ಆ ದಿನ ಆದಿತ್ಯನ ಲೈಫಿನಲ್ಲಿ ಮರೆಯಲಾಗದ ದಿನ. ಪ್ಯಾರೆಟ್ ಗ್ರೀನ್ ಮತ್ತು ಪಿಂಕ್ ಕಲರ್ ಲಂಗ ದಾವಣಿಯಲ್ಲಿ ಅಪ್ಸರಿಯಂತೆ ರೆಡಿಯಾಗಿದ್ದಳು ಸ್ಫೂರ್ತಿ. ತಿಂಡಿ ತಿಂದು ಸ್ಫೂರ್ತಿ ಅಪ್ಪ ಅಮ್ಮನಿಗೆ ಹೋಗಿ ಬರುವುದಾಗಿ ಹೇಳಿ ಅಜ್ಜಿಯ ಆಶೀರ್ವಾದ ಪಡೆದು
ಅವಳ ತಮ್ಮನಿಗೆ ಬಾಯ್ ಬಾಮೈದ ಎಂದು ಹೇಳಿದಾಗ ಸ್ವಲ್ಪವೂ ಯೋಚಿಸದೆ ಬಾಯ್ ಬಾಯ್ ಭಾವ ಎಂದವನು ತುಂಬ ಸ್ಪೀಡ್ ಒಳ್ಳೆಯದಲ್ಲ ಎಂದು ಕಿವಿಮಾತು ಕೂಡ ಹೇಳಿದ. ಅವನು ಕೇಳಿಸಿಕೊಂಡು ಅಲ್ಲಿಂದ ಸ್ಫೂರ್ತಿ ಆದಿತ್ಯ ಕಾಲೇಜಿನ ಕಡೆ ಪಯಣ ಬೆಳೆಸಿದರು. ಈ ಘಟನೆ ನಡೆದ ಕ್ಷಣದಿಂದ ಸ್ಫೂರ್ತಿಗೆ ಆದಿ ಸರ್ ಮೇಲಿದ್ದ ಗೌರವ ಮತ್ತಷ್ಟು ಹೆಚ್ಚಾಯಿತು. ಗುರು ಶಿಷ್ಯರ ಸಂಬಂಧದ ಮರೆತು ಒಳ್ಳೆಯ ಸ್ನೇಹ ಸಂಬಂಧವು ಅವರ ಮಧ್ಯೆ ಬೆಳೆಯಿತು. ಸ್ಫೂರ್ತಿಗೆ ಯಾವಾಗಲೂ ಚಿನ್ನು ಎಂದೇ ಕರೆಯುತ್ತಿದ್ದ ಆದಿತ್ಯ. ಆದಿ ಆ ರೀತಿ ಕರೆದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಮೊದಲಿನಂತೆಯೇ ಮಾತನಾಡಿಸುತ್ತಿದ್ದಳು ಸ್ಫೂರ್ತಿ. ಕಾಲ್ ಮತ್ತು ಮೆಸೇಜ್ ಇಬ್ಬರಲ್ಲೂ ಅತಿಯಾಗಿಯೇ ನಡೆದಿತ್ತು. ಹೀಗೆ 2.5 ವರ್ಷ ಕಳೆದಿದ್ದು ತಿಳಿಯಲೇ ಇಲ್ಲ. ಆದಿಗೆ ಬೇರೆ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸವೂ ಸಿಕ್ಕಿತು. ಇದಕ್ಕಿಂತ ದುಪ್ಪಟ್ಟು ಸಂಬಳವಾಗಿತ್ತು. ಆದರೆ ಆದಿತ್ಯ ಕೆಲಸವನ್ನು ನಿರಾಕರಿಸುತ್ತಿದ್ದ. ಸ್ಫೂರ್ತಿ ಜಗಳವಾಡಿ ಕೋಪ ಮಾಡಿಕೊಂಡು ಕೆಲಸಕ್ಕೆ ಹೋಗಲು ಒಪ್ಪಿಸಿದ್ದಳು ಮತ್ತು ಒಪ್ಪಿದ ಖುಷಿಗೆ ಅವಳು ಪಾರ್ಟಿ ಸಹ ಕೊಟ್ಟಿದ್ದಳು. ಇಡೀ ಕಾಲೇಜು ಅವರ ಜೋಡಿ ನೋಡಿ ಸೂಪರ್ ಎಂದು ಮಾತನಾಡುತ್ತಿತ್ತು. ಸುಮಾರು 1000 ಹುಡುಗಿಯರು ಓದುತ್ತಿರುವ ಕಾಲೇಜ್ ಅದು. ಆದರೆ ನಮ್ಮ ಸ್ಫೂರ್ತಿ ಲಕ್ಕಿ, ಆದಿ ಸರ್ ಅಂತ ಒಳ್ಳೆಯವರು ಸಿಕ್ಕಿದ್ದಾರೆ ಎಂದು ಅವಳ ಫ್ರೆಂಡ್ಸ್ ತುಂಬ ಖುಷಿ ಪಡುತ್ತಿದ್ದರು. ಆದರೆ ಸ್ಫೂರ್ತಿ ಯಾವತ್ತೂ ಆದಿತ್ಯನ ಪ್ರೇಮಿಯಾಗಿ ನೋಡಿರಲಿಲ್ಲ. ಬದಲಾಗಿ ಒಳ್ಳೆ ಗುರುವಾಗಿದ್ದರು, ಒಳ್ಳೆಯ ಗೆಳೆಯರಾಗಿದ್ದರು. ಮರು ಮಾತನಾಡದೆ ಆದಿತ್ಯ ಬೇರೆ ಕಾಲೇಜಿಗೆ ಹೋಗುವ ಸಮಯ ಹತ್ತಿರಕ್ಕೆ ಬಂದಿತ್ತು. ಇನ್ನು 3 ದಿನ ಮಾತ್ರ ಬಾಕಿ ಉಳಿದಿತ್ತು. ಅಷ್ಟರಲ್ಲಿ ಸ್ಫೂರ್ತಿ ಬಳಿ ಬಂದು, ನನಗೆ ಬೇರೆ ಕಾಲೇಜಿಗೆ ಹೋಗುವ ಮೊದಲು ನಿನ್ನ ಜೊತೆ ಬೈಕಿನಲ್ಲಿ ತುಂಬ ದೂರ ರೈಡಿಂಗ್ ಮಾಡುವ ಆಸೆ, ಬರುತ್ತೀರಾ ಚಿನ್ನು ಎಂದು ಕೇಳಿದಾಗ, ನನಗೆ ಬೈಕಿನಲ್ಲಿ ತುಂಬ ದೂರ ಹೋಗುವ ಆಸೆ, ಅದರಲ್ಲೂ ನಿಮ್ಮ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಎಂದು ಒಪ್ಪಿಕೊಂಡಿದ್ದಳು. ನಂತರ ಅವರ ಕಾಲೇಜಿನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಫಾಲ್ಸ್ಗೆ ಹೋಗುವ ಯೋಚನೆಯನ್ನು ಆದಿತ್ಯ ಮಾಡಿದ. ಹೋಗುವ ದಾರಿಯಲ್ಲಿ ತಮ್ಮ ಹಳೆಯ ದಿನಗಳನ್ನು, ತಮ್ಮ ಪರಿಚಯದ ಕ್ಷಣಗಳನ್ನು ಮತ್ತು ಸ್ಫೂರ್ತಿ ಸೌಂದರ್ಯವನ್ನು ಹೊಗಳುತ್ತಾ 150 ಕಿಲೋಮೀಟರ್ ಚಲಿಸಿದ್ದು ಗೊತ್ತೇ ಆಗಲಿಲ್ಲ. ದಾರಿಯಲ್ಲಿ ಸ್ವಲ್ಪ ಚಳಿ ಆದ್ದರಿಂದ ಆದಿತ್ಯನ ಜಾಕೆಟ್ ಧರಿಸಿ ಅವನಿಗೆ ಅಂಟಿಕೊಂಡು ಕುಳಿತಿದ್ದಳು ಸ್ಫೂರ್ತಿ. ಅವನಿಗೆ ಅರಿವಿಲ್ಲದೆ ಅವಳಲ್ಲಿ ಮಗುವಾಗುವ ಮನಸ್ಸು ಅವನಿಗೆ. ಒಟ್ಟಿನಲ್ಲಿ ಖುಷಿ ಖುಷಿಯಾಗಿ ಫಾಲ್ಸ್ ತಲುಪಿದ್ದರು. ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ನೋಡುತ್ತಾ, ಅಲ್ಲಿನ ಸೌಂದರ್ಯ ಸವಿಯುತ್ತಾ, ಊಟ ತಿಂಡಿ ಐಸ್ ಕ್ರೀಮನ್ನು ತಿನ್ನುತ್ತಾ ಒಂದು ಇಳಿಜಾರಾದ ಪಾರ್ಕಿಗೆ ಬಂದು ಕುಳಿತರು. ಆಗ ಸ್ಫೂರ್ತಿ, ನಾನು ಫಸ್ಟ್ ಟೈಮ್ ಒಂದು ಹುಡುಗನ ಜೊತೆ, ಅದು ಇಷ್ಟು ದೂರ ಬಂದಿರುವುದು ಎಂದು ಹೇಳಿದಾಗ, ನಾನು ಹಾಗಲ್ಲ ಚಿನ್ನು, ಎಲ್ಲ ಹುಡುಗಿಯರ ಜೊತೆ ಇಲ್ಲಿಗೆ ಬಂದಿದ್ದೇನೆ ಎಂದು ಸ್ಫೂರ್ತಿ ಮುಖ ನೋಡಿದ್ದನು ಆದಿ ಸರ್ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದ ಸ್ಫೂರ್ತಿ ಅವರನ್ನು ತಮಾಷೆಗೆ ಹೊಡೆಯಲು ಶುರು ಮಾಡಿದಳು. ಇಬ್ಬರು ಒಟ್ಟಿಗೆ ನಗುತ್ತಾ ಸ್ಫೂರ್ತಿ ತೊಡೆಯ ಮೇಲೆ ಮಗುವಾಗಿ ಮಲಗಿಬಿಟ್ಟ ಆದಿತ್ಯ. ಸ್ಫೂರ್ತಿಗೆ ಎಲ್ಲಿಲ್ಲದ ಸಂಕೋಚ. ಫಸ್ಟ್ ಟೈಮ್ ಒಬ್ಬ ಹುಡುಗ ಸ್ಫೂರ್ತಿ ಜೊತೆ ಇಷ್ಟು ಕ್ಲೋಸ್ ಆಗಿ ಇದ್ದದ್ದು. ನಾಚಿಕೊಂಡು ಏನು ಮಾಡಬೇಕು ಎಂದು ತಿಳಿಯದೆ, ಸಂಕೋಚದಿಂದ ಮಾತು ಹೊರಬರದೆ ಸುಮ್ಮನೆ ಕುಳಿತು ಬಿಟ್ಟಳು. ಚಿನ್ನು ಎಂಬ ಒಂದು ಪ್ರೀತಿಯ ಧ್ವನಿಯಲ್ಲಿ ಅವಳ ಮೈ ನಡುಗುತ್ತಿತ್ತು. ಚಿನ್ನು, ನಾಳೆ ನಾನು ಬೇರೆ ಕಾಲೇಜಿಗೆ ಹೋಗುತ್ತೇನೆ ಎಂದಾಗ ಅವಳ ಬಾಯಿಂದ ಮಾತುಗಳು ಹೊರಬರಲಿಲ್ಲ. ನಾಳೆಯಿಂದ ನಾನು ನಿನಗೆ ಸರ್ ಅಲ್ಲವೇ ಅಲ್ಲ, ಇನ್ನು ಸರ್ ಅನ್ನಬೇಡ ಎಂದು ಹೇಳಿದಾಗ, ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೋ ನನಗೆ ಸರ್ ಎಂದಳ. ಲೋ ಪೆದ್ದು, ನಿಂಗೆ ಹೇಗೆ ಹೇಳೋದು ಎಂದು ಅವಳ ಕಣ್ಣುಗಳನ್ನೇ ನೋಡುತ್ತಾ, ಆದಿ ಎಂದು ಕರೆಯಬಹುದು ಅಲ್ವಾ ಎಂದು ಕೇಳಿದನು. ಸ್ಫೂರ್ತಿಗೆ ಯಾವುದೋ ಒಂದು ಹೊಸ ಪ್ರಪಂಚವಿದು ಎನಿಸಿತ್ತು. ಸಂಕೋಚದ ಜೊತೆಗೆ ನಮ್ಮ ಆದಿಸರಿಗೆ ಏನಾಯಿತು ಎಂದು ತಿಳಿದುಕೊಳ್ಳುವುದರಲ್ಲಿ. ಸ್ಫೂರ್ತಿಳ ತೊಡೆಯ ಮೇಲಿಂದ ಎದ್ದು ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು, ಚಿನ್ನು, ಐ ಲವ್ ಯು ಸೋ ಮಚ್, ನಾನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ನಿನಗೆ 2 ಇಯರ್ಸ್ ಇಂದ ಹೇಳಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗದೆ ಒತ್ತಾಡುತ್ತಿದ್ದೆ. ನನಗೆ ಗೊತ್ತು ನೀನು ನನ್ನ ಅಷ್ಟೇ ಪ್ರೀತಿ ಮಾಡ್ತೀಯಾ ಅಂತ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ತಪ್ಪಿಕೊಂಡ. ಏನು ಹೇಳಬೇಕೆಂದು ತಿಳಿಯದೆ ಆ ಕ್ಷಣದಲ್ಲಿ ಕಳೆದು ಹೋಗಿದ್ದ ಸ್ಫೂರ್ತಿ ನಿಧಾನವಾಗಿ ಇಳಿದರೆ ಆಗಿದ್ದು. ನಮ್ಮ ಸರ್ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ತಿಳಿದು ತುಂಬ ತಲೆನೋವು ಎಂದು ಯಾವುದೇ ಉತ್ತರವನ್ನು ಕೊಡಲು ನಿರಾಕರಿಸಿದಳು. ಪ್ರೀತಿಸುವ ವಿಷಯವನ್ನು ಹೇಳಿದ ತಕ್ಷಣದಿಂದ ಆದಿತ್ಯನನ್ನು ಹಿಡಿದು ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಸ್ಫೂರ್ತಿಳನ್ನು ಇನ್ನೂ ಹೆಚ್ಚು ಪ್ರೀತಿಸಲು ಶುರು ಮಾಡಿದ. ಆದರೆ ಒಂದು ಬಾರಿಯೂ ಅವಳ ಒಪ್ಪಿಗೆಯನ್ನು ಕೇಳಿರಲಿಲ್ಲ.
ಅವಳು ಟೈಮ್ ಬಂದಾಗ ಹೇಳಿದರೆ ಆಯ್ತು ಅಂತ ಸುಮ್ಮನಿದ್ದಳು. ಹೊಸ ಕಾಲೇಜು, ಹೊಸ ಮನೆ, ಎಲ್ಲವೂ ಹೊಸದು. ಆದಿಯವರು ಬೇರೆ ಊರಿನಲ್ಲಿ ಸೆಟಲ್ ಆಗೋ ಅಷ್ಟರಲ್ಲಿ 6 ಸೆಮ್ಸ್ ಎಕ್ಸಾಮ್ ಸಹ ಬಂದಿತ್ತು. ಆದಿತ್ಯ ಸರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಎಂದು ಫ್ರೆಂಡ್ಸ್ ಜೊತೆ ಹೇಳಿಕೊಳ್ಳುತ್ತಿದ್ದಳು ಸ್ಫೂರ್ತಿ. ಇನ್ನೊಂದು ಕಡೆ ಆದಿನ ಏಳಿಗೆಯನ್ನು ಕಂಡು ಸ್ಫೂರ್ತಿ ಮತ್ತು ಸ್ಫೂರ್ತಿ ಮನೆಯವರಿಗೆ ತುಂಬ ಖುಷಿಯಾಗುತ್ತಿತ್ತು. 6 ಸೆಮಿಸ್ಟರ್ ಎಕ್ಸಾಮ್ ಮುಗಿದ ಕ್ಷಣದಿಂದ ಸ್ಫೂರ್ತಿಳ ತಮ್ಮ ಸ್ಫೂರ್ತಿಳನ್ನು ರೇಗಿಸಲು ಶುರು ಮಾಡಿದ್ದ. ಸ್ಫೂರ್ತಿ ಅಪ್ಪ ಸಹ ಆದಿತ್ಯನ ಬಗ್ಗೆ ಒಳ್ಳೆಯ ಒಪಿನಿಯನ್ ಇಟ್ಟುಕೊಂಡಿದ್ದರು. ಆದರೆ ಹಿಸ್ಟರಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವ ಯೋಚನೆ ಸ್ಫೂರ್ತಿದು, ಮದುವೆ ಮಾಡುವ ಯೋಚನೆ ಸ್ಫೂರ್ತಿ ಅಪ್ಪನದು. ಒಟ್ಟಿನಲ್ಲಿ ಅವರ ಮೊದಲ ಆಯ್ಕೆ ಆದಿತ್ಯರಾಗಿದ್ದರು. ಮಗಳ ಕರೆದು ಆದಿತ್ಯನ ಬಗ್ಗೆ ವಿಚಾರಿಸಿದರು ಮತ್ತು ಕಾಲೇಜಿನಲ್ಲೂ ಸಹ ಅವರ ನಡವಳಿಕೆಯ ಬಗ್ಗೆ ವಿಚಾರಿಸಿದರು. ಕೊನೆಯದಾಗಿ ಆದಿತ್ಯನ ಮನೆಗೆ ಹೋಗಲು ನಿರ್ಧರಿಸಿದರು. ಸ್ಫೂರ್ತಿಳ ಅಪ್ಪ ಮತ್ತು ಅವರ ಫ್ರೆಂಡ್ ಇಬ್ಬರು ಆದಿತ್ಯನ ಮನೆಗೆ ಹೋದರು. ಆಗ ತಿಳಿಯಿತು, ಆದಿತ್ಯ ಒಬ್ಬ ಅನಾಥ. ಇಂಟರ್ ಕ್ಯಾಸ್ಟ್ ಮದುವೆಯಾದ ದಂಪತಿಗಳಿಗೆ ಮಕ್ಕಳಿಲ್ಲದ ಕಾರಣ ಇವನನ್ನು ದತ್ತು ತೆಗೆದು ಸಾಕಿದ್ದಾರೆ. ಇವಳ ಅಪ್ಪ ಕೆಳಜಾತಿಯವನು ಎಂದು ಅವರ ಮನೆಯಲ್ಲಿ ನೀರು ಸಹ ಕುಡಿಯದೆ ಆದಿನ ಅಮ್ಮನಿಗೆ ಸ್ಫೂರ್ತಿ ಅಪ್ಪ ನಾನು ಎಂದು ತಿಳಿಸದೆ ಹೊರಬಂದರು. ಆದಿತ್ಯನ ಮನೆಗೆ ಹೋಗಿದ್ದ ಸ್ಫೂರ್ತಿ ಅಪ್ಪ ತುಂಬ ಬೇಜಾರಿನಿಂದ ಮನೆಗೆ ಬಂದರು. ಮನೆಗೆ ಬಂದವರನ್ನು ಸ್ಫೂರ್ತಿ ತಮ್ಮ ಹೇಗಿದ್ದಾರೆ ಅಪ್ಪ ಭಾವ ಎಂದು ಕೇಳಿದಾಗ ಮಗನಿಗೆ ಭಾವ ಎಂದರೆ ಹಲ್ಲು ಮುರಿಯುತ್ತದೆ ಎಂದು ಬೆದರಿಸಿದರು. ನಿಮ್ಮಕ್ಕನಿಗೆ ಹೇಳು, ಅವಳ ಸ್ನೇಹ ಮಾಡಿದರೆ ಅವಳ ಕಾಲು ಮುರಿಯುತ್ತೇನೆ ಎಂದು ಗದರಿದರು. ಅವಳ ಫೋನನ್ನು ತೆಗೆದುಕೊಂಡು ಆ ಬಿಕಾರಿಯ ಜೊತೆ ಯಾವುದೇ ಕಾರಣಕ್ಕೂ ಮಾತನಾಡಬಾರದು ಎಂದು ತಾಕೀತು ಮಾಡಿದರು. ಅಪ್ಪನ ಮಾತನ್ನು ಎಂದೂ ಮೀರದ ಸ್ಫೂರ್ತಿ ಇದಕ್ಕೆ ಒಪ್ಪಿಗೆ ಎಂದು ತಲೆಯಲ್ಲಾಡಿಸಿದಳು ಮತ್ತು ಅವನ ಯೋಚನೆಯಲ್ಲಿ ಸದಾ ಮುಳುಗಿದ್ದಳು. ಅಪ್ಪ ಯಾಕೆ ಈ ಥರ ಆಡುತ್ತಿದ್ದಾರೆ ಎಂದು ತಿಳಿಯಲಾಗದೆ, ಆದಿ ಸರ್ದು ಏನಾದರೂ ತಪ್ಪಿದೆಯೇ ಎಂಬುದನ್ನು ತಿಳಿಯಲಾಗದೆ, ಯಾರ ಬಳಿಯೂ ಚರ್ಚಿಸಲಾಗದೆ ಒಬ್ಬಳೇ ಆದಿನ ನೆನಪಿನಲ್ಲಿ ಕೊರಗುತ್ತಾ ಸುಮ್ಮನಿದ್ದಳು. ಹಾಗೆಯೇ 15 ದಿನ ಕಳೆದು ಹೋಯಿತು. ತದನಂತರ ಸ್ಫೂರ್ತಿಳನ್ನು ನೋಡಲು ಗಂಡಿನ ಕಡೆಯವರು ಬಂದರು. ತನೀಶ್ ಅಂತ ಸ್ಫೂರ್ತಿ ಅಪ್ಪನ ಸ್ನೇಹಿತನ ಮಗ ಅವನು. ಸುಂದರ ಮತ್ತು ಜಾಣನಾಗಿದ್ದ. ಸ್ಫೂರ್ತಿಳನ್ನು ಒಂದು ದೇವಸ್ಥಾನದಲ್ಲಿ ನೋಡಿ ಇಷ್ಟಪಟ್ಟು ಇವಳನ್ನೇ ಮದುವೆಯಾಗಬೇಕು ಎಂದು ನಿರ್ಧರಿಸಿ ಒಬ್ಬನೇ ಮನೆಗೆ ಬಂದು ಹೆಣ್ಣನ್ನು ಕೇಳಿದ. ತನೀಶ್ ಎಂದರೆ ಸ್ಫೂರ್ತಿ ಅಪ್ಪನಿಗೆ ತುಂಬ ಇಷ್ಟವಾದ ಹುಡುಗ. ಸಾಲದ್ದಕ್ಕೆ ಪ್ರಾಣ ಸ್ನೇಹಿತನ ಮಗ. ಅದನ್ನು ಮೀರಿ ಮಗಳನ್ನು ಪ್ರೀತಿಸಿದ ಹುಡುಗ. ಒಳ್ಳೆಯ ದುಡಿಮೆದಾರ. ಇಷ್ಟು ಸಾಕಿತ್ತು ಮಗಳನ್ನು ಮದುವೆ ಮಾಡಿಕೊಡಲು. ಇಷ್ಟಿದ್ದರೂ ಸಾಂಪ್ರದಾಯವಾಗಿ ಮಗಳನ್ನು ಕುಟುಂಬ ಸಮೇತ ಬಂದು ಹೆಣ್ಣನ್ನು ಕೇಳಲು ಹೇಳಿದರು. ಮರುದಿನವೇ ಅಪ್ಪ ಅಮ್ಮ ಮತ್ತು ಹಿತೈಷಿಗಳೊಂದಿಗೆ ತನೀಶ್ ಸ್ಫೂರ್ತಿ ಮನೆಗೆ ಬಂದು ಹೆಣ್ಣು ಕೇಳುವ ಶಾಸ್ತ್ರವನ್ನು ಮುಗಿಸಿದನು ಮತ್ತು ಸ್ಫೂರ್ತಿಗೆ ಯಾವುದೇ ಕಾಲಾವಕಾಶವನ್ನು ಕೊಡದೆ ಒಪ್ಪಿಗೆಯನ್ನು ಕೇಳದೆ, ನೀವು ಅಂದರೆ ನನಗೆ ತುಂಬ ಇಷ್ಟ ಕಣ್ರಿ ಎಂದು ಹೇಳಿ ತಾನು ತಂದಿದ್ದ ಉಂಗುರವನ್ನು ತೊಡಿಸಿ ಎಲ್ಲರ ಮುಂದೆ ಅವಳ ಹಣೆಗೆ ಮುತ್ತಿಟ್ಟಿದ್ದನು. ಬೇರೆ ಯಾವ ದಾರಿಯೂ ಉಳಿಯದೆ ತನೀಶನನ್ನು ಒಪ್ಪಿಕೊಳ್ಳಬೇಕಿತ್ತು ಸ್ಫೂರ್ತಿ. ತನೀಶ್ ಎಂದರೆ ಸ್ಫೂರ್ತಿ ಪಾಲಿಗೆ ಯಾವುದೋ ಒಂದು ಹೊಸ ಥರದ ಸೆಳೆತ, ಜೊತೆಗೆ ವಿಪರೀತವಾದ ಭಯ. ಆದರೆ ಸ್ಫೂರ್ತಿ ತಮ್ಮ ಮಾತ್ರ ಮೊದಮೊದಲು ತನೀಶ್ನನ್ನು ತಿರಸ್ಕಾರದಿಂದ ನೋಡುತ್ತಿದ್ದ. ಆದಿತ್ಯನ ಕಂಡು ಮರುಕ ಪಡುತ್ತಿದ್ದ. ಆದರೆ ಏನೂ ಮಾಡದ ಸ್ಥಿತಿಯಲ್ಲಿ ಸ್ಫೂರ್ತಿ ತಮ್ಮ ಇದ್ದ. ತನ್ನ ಮದುವೆಯ ದಿನಾಂಕ ನಿಶ್ಚಯವಾಗುವವರೆಗೂ ತನೀಶ್ ಜೊತೆ ಮಾತನಾಡದೇ ಇದ್ದ ಸ್ಫೂರ್ತಿ ಈಗ ದಿನಕ್ಕೊಮ್ಮೆ ಫೋನ್ ಮಾಡಿ ಮಾತನಾಡಿಸುತ್ತಿದ್ದಳು. ಸ್ವಲ್ಪ ದಿನ ಕಳೆದ ನಂತರ 2 ಬಾರಿ, ಆದ ನಂತರ 24 ಗಂಟೆಯೂ ಆನ್ಲೈನ್ನಲ್ಲಿ ಬ್ಯುಸಿಯಾಗಿದ್ದಳು. ಖುಷಿಯಾಗಿಯೇ ಮದುವೆಗೆ ಸಿದ್ಧಳಾಗುತ್ತಿದ್ದಳು. ಆದಿತ್ಯನ ನೆನಪೇ ಅವಳಿಗೆ ಕೊಂಚವೂ ಇರಲಿಲ್ಲ. ಅವನ ನೆನಪು ಬರಲು ತನೀಶ್ ಬಿಡುತ್ತಿರಲಿಲ್ಲ. ಅವನ ಮಾತಿನಲ್ಲಿ ಪ್ರೀತಿ ಕಾಳಜಿ ಸದಾ ತುಂಬಿರುತ್ತಿತ್ತು. ಹೀಗಿರುವಾಗ ಒಂದು ದಿನ ಆದಿತ್ಯಗೆ ಈ ವಿಷಯ ತಿಳಿಯಿತು. ಮದುವೆ 15 ದಿನಗಳು ಮಾತ್ರ ಉಳಿದಿದ್ದವು. ಇದನ್ನು ತಿಳಿದ ತಕ್ಷಣ ಸ್ಫೂರ್ತಿಳನ್ನು ಭೇಟಿಯಾದ ಆದಿತ್ಯ ಅವಳ ಮುಂದೆ ನಿಂತು ಅಳುತ್ತಾ ಅವಳ ಕಾಲ ಹಿಡಿದು, ನಿನ್ನನ್ನು 1 ನಿಮಿಷ ಕೂಡ ಬಿಟ್ಟಿರಲಾರೆ ಸ್ಫೂರ್ತಿ, ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ ಎಂದು ಬೇಡಿಕೊಂಡನು. ಆದರೆ ಸ್ಫೂರ್ತಿ, ಸರ್, ನಾನು ನಿಮ್ಮನ್ನು ಯಾವತ್ತೂ ಪ್ರೇಮಿಯಾಗಿ ಪ್ರೀತಿಸಿಲ್ಲ ಸರ್. ಗುಡ್ ಫ್ರೆಂಡ್ ಮತ್ತು ಒಬ್ಬ ಗುರುವಾಗಿ ಪ್ರೀತಿಸಿತ್ತು ಸರ್. ನಾನು ನಿಮ್ಮ ಜೊತೆ ಇದ್ದ ಕ್ಷಣದಲ್ಲಿ ನಿಮಗೆ ಬೇರೆ ಕೆಲಸ ಸಿಕ್ಕಿತ್ತು. ನಾನು ನಿಮ್ಮ ಪ್ರೀತಿಯನ್ನು ತಿರಸ್ಕರಿಸಿದರೆ ನೀವು ನನ್ನ ಮೇಲಿನ ಕೋಪಕ್ಕೆ ಕೆಲಸ ಬಿಡಬಹುದು ಎಂದೆನಿಸಿ
ಏನನ್ನೂ ಮಾತನಾಡದೆ ಸುಮ್ಮನಾದೆ. ಈಗ ಅಪ್ಪಾಜಿಯವರು ತನ್ನ ಸ್ನೇಹಿತನ ಮಗನೊಂದಿಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಈ ವಿಷಯ ಅಪ್ಪಾಜಿಗೆ ತಿಳಿದರೆ ಅವರು ನೊಂದುಕೊಳ್ಳುತ್ತಾರೆ. ಅವರ ನೆಮ್ಮದಿಗೆ ತೊಂದರೆಯಾಗುತ್ತದೆ. ದಯವಿಟ್ಟು ನನ್ನ ಮರೆತು ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳಿ ಸರ್. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸರ್ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಸ್ಫೂರ್ತಿ ಹೋದ ಮೇಲೆ ಆದಿತ್ಯನ ಪಾಲಿಗೆ ಉಳಿದಿದ್ದು ನೋವು ಮತ್ತು ಕಣ್ಣೀರು ಮಾತ್ರ. ದಿನವಿಡೀ ಕಣ್ಣೀರು ಹಾಕುತ್ತಾ ಕೊರಗುತ್ತಾ ಕೂಗಿದ ಆದಿತ್ಯನಿಗೆ ಅವಳನ್ನು ಏಕೆ ಭೇಟಿಯಾಗಬಾರದು ಎಂದು ಅನಿಸುತ್ತದೆ. ಅವಳಪ್ಪನಿಗೆ ಸ್ಫೂರ್ತಿಗಳನ್ನು ಬಿಟ್ಟು ನನ್ನಲ್ಲಿ ಬದುಕಲಾಗುವುದಿಲ್ಲ ಎಂದು ಹೇಳಬೇಕೆಂದು ನಿರ್ಧರಿಸುತ್ತಾನೆ. ಮದುವೆಗೆ ಕೇವಲ 2 ದಿನಗಳು ಮಾತ್ರ ಉಳಿದಿರುತ್ತವೆ. ನನ್ನ ಸರಿಗೆ ನನ್ನಿಂದ ಮೋಸವಾಯಿತು ಎಂದು ಒಂದು ಕಡೆ ಫೀಲ್ ಮಾಡಿಕೊಂಡ ಸ್ಫೂರ್ತಿ, ಇಷ್ಟು ಪ್ರೀತಿ ಮಾಡುತ್ತಿರುವ ಹುಡುಗ ನನ್ನ ಗಂಡ ಆಗುತ್ತಿದ್ದಾನೆ ಎಂಬ ಖುಷಿ ಒಂದು ಕಡೆ ಅವಳಿಗೆ ನಿರಾಳತೆಯನ್ನು ತರುತ್ತಿತ್ತು. ಇತ್ತ ಕಡೆ ಸ್ಫೂರ್ತಿ ಅಪ್ಪನ ಬಳಿ ಮಾತನಾಡಬೇಕೆಂದು ಆದಿತ್ಯ ಬರುತ್ತಾನೆ. ಆದಿತ್ಯನ ಕಂಡರೆ ಸ್ಫೂರ್ತಿ ಅಪ್ಪನಿಗೆ ಮೊದಲು ಗೌರವವಿತ್ತು, ಪ್ರೀತಿ ಇತ್ತು. ಈಗಲೂ ಅದು ಹಾಗೆಯೇ ಉಳಿದಿದೆ ಎಂದು ಭಾವಿಸಿರುತ್ತಾರೆ ಆದಿತ್ಯ. ಸ್ಫೂರ್ತಿ ಅಪ್ಪನ ಬಳಿ ಬಂದಾಗ ಸ್ಫೂರ್ತಿ ಅಪ್ಪಗೆ ಆದಿತ್ಯನನ್ನು ಮಾತನಾಡಿಸುವ ಸ್ಥಿತಿ ಮತ್ತು ಟೈಮ್ ಎರಡೂ ಇರಲಿಲ್ಲ. ಆದರೂ ಬಿಡುವು ಮಾಡಿಕೊಂಡು ಹೀಗಿದ್ದೀರಾ ಸರ್ ಎಂದು ನಯವಾಗಿ ವಿಚಾರಿಸುತ್ತಾರೆ. ಆದಿತ್ಯ ಅವರ ಪ್ರಶ್ನೆಗೆ ಉತ್ತರಿಸದೆ, ಸರ್, ನಾನು ನಿಮ್ಮ ಮಗಳನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದೇನೆ. ದಯವಿಟ್ಟು ನನಗೆ ಕೊಟ್ಟು ಮದುವೆ ಮಾಡಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನು ನೋಡಿಕೊಳ್ಳುತ್ತೇನೆ ಎಂದು ಕೈ ಮುಗಿದು ಕೇಳುತ್ತಾನೆ. ಹಾಗೆ ಕೇಳಿದವರಿಗೆ ಕಾಯ್ದಿದ್ದು ಒಂದು ದೊಡ್ಡ ಆಘಾತ. ಅದು ಅವನ ಹುಟ್ಟಿನ ರಹಸ್ಯ, ಅವನಿಗೆ ತಿಳಿಯದ ರಹಸ್ಯ. ಆದಿತ್ಯ ಸ್ಫೂರ್ತಿ ತಂದೆಯನ್ನೇ ದಿಟ್ಟಿಸಿ ನೋಡುತ್ತಾ ಅವರ ಉತ್ತರಕ್ಕಾಗಿ ಕಾಯುತ್ತಾ ನಿಂತಿದ್ದಾನೆ. ಆಗ ತಿಳಿಯುತ್ತದೆ ಆದಿತ್ಯ ಹುಟ್ಟಿನ ರಹಸ್ಯ. ಅದು ಏನೆಂದರೆ, ಆದಿತ್ಯ ಒಬ್ಬ ಅನಾಥ. ಪ್ರೀತಿಸಿ ಮದುವೆಯಾಗಿದ್ದ ಆದಿತ್ಯನ ಅಪ್ಪ ಅಮ್ಮನಿಗೆ ಮಕ್ಕಳಿಲ್ಲದ ಕಾರಣ ಆದಿತ್ಯನನ್ನು ಒಂದು ಅನಾಥಾಶ್ರಮದಿಂದ ದತ್ತು ತೆಗೆದುಕೊಂಡಿದ್ದರು ಮತ್ತು ಅವರದು ಅಂತರ್ಜಾತಿ ವಿವಾಹವಾಗಿತ್ತು. ಇದನ್ನು ತಿಳಿದ ಆದಿತ್ಯ ಗರಬಡಿದವರಂತೆ ನಿಂತು ಬಿಟ್ಟಿದ್ದ. ಆಗ ಸ್ಫೂರ್ತಿ ತಂದೆ, ನೋಡಿ ಸರ್, ನನ್ನ ಮಗಳನ್ನು ಒಂದು ಸಾಂಪ್ರದಾಯ ಕುಟುಂಬಕ್ಕೆ ಕೊಡಬೇಕು ಎಂದು ನಿರ್ಧರಿಸಿದ್ದೇನೆ. ಅದು ನನ್ನ ತಾಯಿಯ ಆಸೆಯೂ ಕೂಡ, ನನ್ನ ಮನೆತನದ ಮರ್ಯಾದೆಯೂ ಸಹ. ನಿಮ್ಮ ಅಪ್ಪ ಅಮ್ಮ ಇಂಟರ್ ಕ್ಯಾಸ್ಟ್ ಬೇರೆ, ನೀವು ನೋಡಿದರೆ ಅನಾಥ. ನಿಮಗೆ ನಿಮ್ಮದು ಎಂಬುವ ಒಂದು ಸಂಬಂಧವಿಲ್ಲ, ಒಂದು ಸಂಸ್ಕಾರವಿಲ್ಲ. ಹೇಗೆ ನಾನು ನನ್ನ ಮಗಳನ್ನು ನಿಮಗೆ ಕೊಡಲಿ? ನಮ್ಮ ಹಳ್ಳಿಯಲ್ಲಿ ಇನ್ನೂ ಜಾತಿ ಧರ್ಮ ಎಂಬುವುದು ಉಳಿದಿದೆ. ನನ್ನ ಸ್ನೇಹಿತರ ಮುಂದೆ, ನನ್ನ ಗ್ರಾಮಸ್ಥರ ಮುಂದೆ ನಾನು ನೋಡಿದ ವರನಿಂದಾಗಿ ನನ್ನ ಮಗಳಿಗೆ ಅವಮಾನವಾಗಬಾರದು. ಕ್ಷಮಿಸಿ ಸರ್, ನಿಮ್ಮಂಥ ಗುಣವಂತರಿಗೆ ಗುಣವಂತೆಯಾದ ನನ್ನ ಮಗಳನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ. ನನಗೆ ತುಂಬ ಕೆಲಸವಿದೆ, ದಯವಿಟ್ಟು ಕ್ಷಮಿಸಿ ಎಂದು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಇದನ್ನು ತಿಳಿದ ಆದಿತ್ಯಗೆ ತನ್ನ ಹೃದಯವೇ ಬಾಯಿಗೆ ಬಂದಂತಾಯಿತು. ಮಾತೇ ಬಾರದೆ ನಿಂತ ಜಾಗದಲ್ಲಿಯೇ ಕುಸಿದ. ಸ್ವಲ್ಪ ಸಮಯದ ನಂತರ ಮನೆಗೆ ನಡೆದು ಬಂದ. ನನ್ನ ಆಸೆ, ನನ್ನ ಕನಸು, ನನ್ನ ಪಟ್ಟಧರಿಸಿ ಎಲ್ಲ ಅವಳೊಬ್ಬಳೆ. ಸ್ಫೂರ್ತಿಗೆ ನನ್ನಿಂದ ಯಾವುದೇ ತೊಂದರೆ ಆಗಬಾರದು ಎಂದು ದೃಢಸಂಕಲ್ಪ ಮಾಡಿ ಎಲ್ಲರಿಂದ ದೂರವಿರಲು ನಿಶ್ಚಯಿಸಿದ. ಇತ್ತ ಮದುವೆಯ ಸಂಭ್ರಮ, ಎಲ್ಲಿಲ್ಲದ ಖುಷಿ. ಲಕ್ಷಾಂತರ ಖರ್ಚು ಮಾಡಿ ತನ್ನ ಮಗಳ ಮದುವೆಯನ್ನು ತುಂಬ ಗ್ರ್ಯಾಂಡ್ ಆಗಿ ನಡೆಸಿಕೊಡುತ್ತಿರುವ ಸ್ಫೂರ್ತಿ ಅಪ್ಪ, ಪ್ರೀತಿಸಿದವರನ್ನೇ ಮದುವೆಯಾಗುತ್ತಿರುವ ಖುಷಿಯಲ್ಲಿ ತನೇಶ್. ಅಕ್ಕನ ದಡ್ಡತನಕ್ಕೆ ಏನು ಮಾಡಬೇಕು ಎಂದು ತಿಳಿಯದೆ ಕಾಲದ ಕೈಗೊಂಬೆಯಾಗಿರುವ ಸ್ಫೂರ್ತಿ ತಮ್ಮ, ತಾನು ಮದುವೆಯಾಗುತ್ತಿರುವ ಹುಡುಗಿ ಎಂದು ಮರೆತು ಆದಿತ್ಯನನ್ನು ಹುಡುಕುತ್ತಿರುವ ಸ್ಫೂರ್ತಿ ಕಣ್ಣು. ಹೀಗೆ ತುಂಬ ಸಡಗರ ಸಂಭ್ರಮದಲ್ಲಿ ಅದ್ದೂರಿಯಾಗಿ ಮದುವೆ ಮುಗಿದೇ ಹೋಯಿತು. ಮಗಳಾಗಿ, ಅಕ್ಕನಾಗಿ, ಮೊಮ್ಮಗಳಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಚಿಕ್ಕ ಹುಡುಗಿಯಾಗಿ ಇದ್ದ ಸ್ಫೂರ್ತಿಗೆ ಈಗ ಸೊಸೆ ಮತ್ತು ಹೆಂಡತಿಯ ಅಧಿಕಾರ ಹಸ್ತಾಂತರವಾಗಿದೆ. ಜವಾಬ್ದಾರಿಯೊಂದಿಗೆ ಗಂಡನ ಪ್ರೀತಿಯ ಮಡದಿಯಾಗಿ, ಮಾವನ ಪ್ರೀತಿಯ ಸೊಸೆ, ಹಾಗೆ ಅತ್ತೆಯ ಕಿರಿಕಿರಿಯ ಸೊಸೆಯಾಗಿ ಇನ್ನೊಂದು ಮನೆಗೆ ಹೊಂದಿಕೊಂಡು ಹೋಗಬೇಕಿತ್ತು ಸ್ಫೂರ್ತಿ. ಇಷ್ಟವಿಲ್ಲದ ಸೊಸೆ ಆದರೂ ಅವರತ್ತೆ ಅವಳನ್ನು ಪರಿಸ್ಥಿತಿಯ ಒತ್ತಡಕ್ಕೆ ಚೆನ್ನಾಗಿ ನೋಡಿಕೊಳ್ಳಬೇಕಿತ್ತು. ಇಲ್ಲದಿದ್ದರೆ ಮಗ ಸುಮ್ಮನಿರುವುದಿಲ್ಲ ಎಂಬ ಭಯ. ಆದರೆ ಒಳ್ಳೆಯ ಕಾಲಕ್ಕಾಗಿ ಕಾಯುತ್ತಿದ್ದರು ಅವರ ಅತ್ತೆ. ಇದ್ಯಾವುದರ ಅರಿವಿಲ್ಲದೆ ಮಗುವಿನ ಮನಸ್ಸಿನ ಸ್ಫೂರ್ತಿ ಎಲ್ಲರನ್ನೂ ಪ್ರೀತಿಸುತ್ತಿದ್ದಳು. ಅವರ ನೋವನ್ನು ತಮ್ಮ ನೋವಾಗಿ ಸ್ವೀಕರಿಸುತ್ತಿದ್ದಳು. ಗಂಡನನ್ನು ತುಂಬಾನೇ ಪ್ರೀತಿ ಮಾಡುತ್ತಿದ್ದಳು. ಬಹುಶಃ ಅವಳು ಯಾರನ್ನೂ ಇಷ್ಟು ಪ್ರೀತಿಸಿದ್ದೇ ಇಲ್ಲವೆನಿಸುತ್ತದೆ. ತನೀಶ್ ಇವಳನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ.
ಆದರೆ ಅವನು ಬೆಂಗಳೂರಿನಲ್ಲಿ ಇರುವ ಅವರ ಚಿಕ್ಕಪ್ಪನ ಮನೆಗೆ ಬಿಟ್ಟು ತನ್ನ ಕೆಲಸಕ್ಕೆ ಹೋಗುತ್ತಿದ್ದ. ಕೆಲಸಕ್ಕೆ ಹೋದರೆ 3-4 ದಿನವಾದರೂ ಬರುತ್ತಿರಲಿಲ್ಲ. ಅವರ ಮನೆಯಲ್ಲಿ ಅವರ ಚಿಕ್ಕಪ್ಪ, ಚಿಕ್ಕಮ್ಮ, ಅವರ ಮಕ್ಕಳು ಸೇರಿ 9 ಜನ ಇದ್ದರು. ಎಲ್ಲರ ಕೆಲಸವೂ ಇವಳದೇ. ಅಡಿಗೆ, ಬಟ್ಟೆ, ಪಾತ್ರೆ, ನೆಲ ಹೀಗೆ ದಿನವಿಡೀ ಮಾಡಿದರೂ ಮುಗಿಯುತ್ತಿರಲಿಲ್ಲ. ಒಮ್ಮೊಮ್ಮೆ ಆ ಕೆಲಸ ಮಾಡಲು ಸಾಧ್ಯವಾಗದೆ ಅಮ್ಮ ಬೇಕು ಎಂದು ಅಳುತ್ತಾ ಇರುವುದು ಉಂಟು. ಆದರೆ ಗಂಡನ ಪ್ರೀತಿಯ ಮುಂದೆ ಅದು ಯಾವುದೂ ಸಮ ಎನಿಸುತ್ತಿರಲಿಲ್ಲ. 3 ದಿನದ ಆಯಾಸವು ಗಂಡನ ಮುಖ ನೋಡುತ್ತಿದ್ದಂತೆ ಕಡಿಮೆಯಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಸ್ಫೂರ್ತಿ ಅಮ್ಮ ಅವಳನ್ನು ನೋಡಲು ಬೆಂಗಳೂರಿನ ಮನೆಗೆ ಬಂದರು. ಅವಳು ಮಾಡುತ್ತಿದ್ದ ಕೆಲಸಗಳನ್ನು ನೋಡಿ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ರಜೆ ಇದ್ದರೆ ಮಾರ್ನಿಂಗ್ 8 9 ಎದ್ದು ಬ್ರಷ್ ಮಾಡದೆ ಕಾಫಿ ಕುಡಿಯುತ್ತಿದ್ದ ಸ್ಫೂರ್ತಿ 5 ಎದ್ದು ಬಾಗಿಲು ತೊಳೆದು ಎಲ್ಲರಿಗೂ ಬಿಸಿ ಬಿಸಿ ಕಾಫಿ ಮಾಡುತ್ತಿದ್ದಾಳೆ. 9 ಜನರಿಗೂ ತಿಂಡಿ ತಯಾರಿಸುತ್ತಿದ್ದಾಳೆ. ಅವರ ಪಾತ್ರೆ, ಬಟ್ಟೆ ಎಲ್ಲವನ್ನೂ ಇವಳೊಬ್ಬಳೇ ಮಾಡುತ್ತಿದ್ದಾಳೆ. ಅಮ್ಮ ಇದು ಬೇಕು ಅದು ಬೇಕು ಎಂದು ಕೇಳಿ ತಾನು ಇದ್ದಲ್ಲೇ ಪಡೆಯುತ್ತಿದ್ದ ತನ್ನ ಮಗಳು ಮನೆಯ ಸೇವಕಿಯಾಗಿದ್ದಾಳೆ. ಕೆಲವೊಮ್ಮೆ ತನ್ನ ಕೆಲಸವನ್ನು ಮಾಡಿಕೊಳ್ಳಲು ಇವಳಿಗೆ ಸಮಯವಿಲ್ಲ. ನೀಟಾಗಿ ತಲೆ ಬಾಚುತ್ತಿಲ್ಲ. ಒಂದು ಜಾಗದಲ್ಲಿ ಕುಳಿತು ಊಟ ತಿಂಡಿ ಮಾಡುತ್ತಿಲ್ಲ. ಬಟ್ಟೆಯನ್ನು ಐರನ್ ಮಾಡದೆ ಹಾಗೆ ಹಾಕುತ್ತಿದ್ದಾಳೆ. ಚಂದವಾಗಿ ನೇಲ್ ಕಟರ್ ಮಾಡಿಲ್ಲ. ಇದನ್ನೆಲ್ಲ ನೋಡಿದ ಅವಳ ತಾಯಿಗೆ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಆದರೆ ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳುವಂತಿರಲಿಲ್ಲ. ಏಕೆಂದರೆ ಮಗಳ ಜೀವನಕ್ಕೆ ತೊಂದರೆಯಾದರೆ ಎಂದು ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನೆ ತಮ್ಮ ಊರಿಗೆ ಬಂದರು. ಬಂದವರು ತನ್ನ ಗಂಡನ ಬಳಿ ಎಲ್ಲವನ್ನೂ ಹೇಳಿಕೊಂಡು ಮಹಾರಾಣಿ ಅಂತಿದ್ದ ಮಗಳನ್ನು ಮನೆಯ ಸೇವಕಿ ಮಾಡಿದೆ. ತನೀಶ್ ಒಬ್ಬನೇ ಮಗ ಎಂದು ಕೊಟ್ಟರು. ಅವರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಚಾಕರಿ ಮಾಡಬೇಕು ನನ್ನ ಮಗಳು ಎಂದು ಕೋಪದಲ್ಲಿ ಗಂಡನ ಮೇಲೆ ಜಗಳ ಮಾಡಿದರು ಸ್ಫೂರ್ತಿ ತಾಯಿಯೇ. ಹೀಗೆ ಮದುವೆಯಾಗಿ 5 ತಿಂಗಳು ಕಳೆಯಿತು. ನಂತರ ಸ್ಫೂರ್ತಿ ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿದ ಸ್ಫೂರ್ತಿ ತಾಯಿಗೆ ಎಲ್ಲಿಲ್ಲದ ಖುಷಿ, ಸಡಗರ, ಸಂಭ್ರಮ ಮನೆ ಮಾಡಿತ್ತು. ಮೊದಮೊದಲು ತನೀಶ್ಗೆ ಎಲ್ಲಿಲ್ಲದ ಖುಷಿಯಾಗುತ್ತಿತ್ತು. ಆದರೆ ಅದು ಬಹಳ ದಿನ ಉಳಿದಿರಲಿಲ್ಲ. ಆಗ ಇನ್ನು ಸ್ಫೂರ್ತಿ ಹೊಟ್ಟೆಯಲ್ಲಿದ್ದ ಪಾಪುಗೆ 2 ತಿಂಗಳು ಅಷ್ಟೇ. ಒಂದು ದಿನ ಸಂಜೆ 7ರ ಸಮಯ ಹತ್ತಿರದಲ್ಲಿದ್ದ ಪಾರ್ಕಿಗೆ ವಾಕ್ ಹೋಗೋಣ ಎಂದು ತನೀಶ್ ಕರೆದಾಗ ತುಂಬ ಸಂತೋಷದಿಂದಲೇ ಸ್ಫೂರ್ತಿ ಹೊರಟಿದ್ದಳು. ಯಾಕೆಂದರೆ ಮದುವೆಯಾಗಿ 5 ತಿಂಗಳಾದರೂ ಗಂಡ ಎಂದರೆ ಕೇವಲ ಮನೆ, ದೇವಸ್ಥಾನ, ಬೆಡ್ರೂಮ್ಗೆ ಸೀಮಿತವಾಗಿದ್ದ. ಫಸ್ಟ್ ಟೈಮ್ ಗಂಡನ ಜೊತೆ ಅವರ ಕೈ ಹಿಡಿದು ಹೋಗ್ತಾ ಇದ್ದೀನಿ ಎಂಬ ಖುಷಿ. ಆದರೆ ಅದು ತುಂಬ ಸಮಯ ಉಳಿದಿರಲಿಲ್ಲ. ಸ್ಫೂರ್ತಿ ತನ್ನ ಗಂಡನ ಕೈ ಹಿಡಿದು ಸ್ವಲ್ಪ ದೂರ ಹೋಗುತ್ತಿದ್ದಂತೆ ತನ್ನ ಕೈ ಬಿಡಿಸಿಕೊಂಡ ತನೀಶ್ ಸ್ಫೂರ್ತಿ ಭುಜದ ಮೇಲೆ ಕೈ ಹಾಕಿದ. ಯಾವುದೋ ಒಂದು ಸ್ವರ್ಗ ಸ್ಫೂರ್ತಿ ಪಾಲಾಗಿತ್ತು. ಬಂಗಾರ, ಒಂದು ಮಾತು ಕೇಳಲ್ಲ ಎಂದಾಗ ಹೇಳಿ ಎಂದು ನಯವಾಗಿ ಕೇಳಿದ್ದಳು ಸ್ಫೂರ್ತಿ. ನಿನಗೆ ಇನ್ನೂ 19 ವರ್ಷ, ಮತ್ತೆ ನಂದು ಅಂತ ತುಂಬ ಸಾಲ ಇದೆ. ಚಿಕ್ಕಪ್ಪ ಊರಿಗೆ ಹೋಗ್ತಾರೆ. ನಾವು ಬೇರೆ ಮನೆ ಮಾಡಬೇಕು, ಸಾಲ ತೀರಿಸಬೇಕು. ಊರಿಗೆ ಅಪ್ಪ ಅಮ್ಮನಿಗೆ ದುಡ್ಡು ಕಳಿಸಬೇಕು. ಊರಲ್ಲಿರೋ ತೋಟದ ಇಂಪ್ರೂವ್ ಮಾಡಬೇಕು. ಇಷ್ಟೆಲ್ಲದರ ಮಧ್ಯೆ ನಮಗೆ ಸದ್ಯಕ್ಕೆ ಮಗು ಬೇಡ ಕಣೆ. ಒಂದು 5 ವರ್ಷ ಬಿಟ್ಟು ನೋಡೋಣ ಎಂದು ಹೇಳಿದ ತನೇಶ್. ಅಷ್ಟರಲ್ಲಿ ಆಗಲೇ ಅವಳ ಕಣ್ಣುಗಳಿಂದ ನೀರು ಜಾರಿ ಹೋಗಿತ್ತು. ತನಗಾದ ನೋವನ್ನು ತೋರಿಸದೆ ತನ್ನ ಭುಜದ ಮೇಲಿದ್ದ ಕೈಯನ್ನು ಕೆಳಗಿಳಿಸಿ ಅವನನ್ನು ಬಿಗಿದಪ್ಪಿ ತನ್ನ ಕಣ್ಣೀರು ಒರೆಸಿಕೊಂಡಳು. ತಮ್ಮ ಇಷ್ಟದಂತೆ ಆಗಲಿ ಎಂದು ಸುಮ್ಮನಾದಳು. ಇವಳ ಮಾತನ್ನು ಅವನು ಯಾವ ತರಹ ಅರ್ಥ ಮಾಡಿಕೊಂಡನು ಎಂದು ತಿಳಿಯಲು ಇವಳಿಗೆ ಸಾಧ್ಯವಾಗಲಿಲ್ಲ. ಸರಿ ಬಾ, ಲೇಟ್ ಆಯ್ತು, ಮನೆಗೆ ಬೇಗ ಹೋಗೋಣವೆಂದು ಗಡಸು ಧ್ವನಿಯಲ್ಲಿ ಹೇಳಿ ತನೀಶ್ ಮುಂದೆ ಹೆಜ್ಜೆ ಹಾಕಿದ. ಸ್ಫೂರ್ತಿ ಅವನನ್ನು ಹಿಂಬಾಲಿಸಿದಳು. ಮನೆಯ ಬಳಿ ಕರೆದು ಹೋದ ತನೀಶ್ ಅವಳನ್ನು ಬಾಗಿಲಲ್ಲೇ ಬಿಟ್ಟು ನನಗೆ ಹೊರಗೆ ಸ್ವಲ್ಪ ಕೆಲಸವಿದೆ, ನಾನು ಬರುವುದು ತಡವಾಗುತ್ತದೆ ಎಂದು ಹೊರಟು ಹೋದ. ಗಂಡನ ಜೊತೆ ಫಸ್ಟ್ ಟೈಮ್ ಹೊರ ಹೋಗಿದ್ದ ಸ್ಫೂರ್ತಿ ಒಬ್ಬಳೇ ರೂಮಿಗೆ ಬಂದು ತನಗೆ ಸಾಕಾಗುವಷ್ಟು ಅಳುತ್ತಾ ಅಳುತ್ತಾ ಹಾಗೆ ಮಲಗಿದ್ದಳು. ತನ್ನ ಗಂಡ ಯಾವಾಗ ಬಂದ ಎಂಬ ಅರಿವು ಅವಳಿಗಿರಲಿಲ್ಲ. ಬೆಳಗ್ಗೆ ಆಗಿತ್ತು. ಪ್ರತಿದಿನದಂತೆ 5 ಗಂಟೆಗೆ ಎದ್ದು ತನ್ನ ಕೆಲಸ ಮಾಡುತ್ತಿದ್ದಳು. ಹೋಯ್ ಬಂಗಾರ, ಟೀ ಕೊಡ್ತೀಯಾ ಎಂದು ಬಂದ ಗಂಡ ಹಿಂದಿನಿಂದ ಅವಳನ್ನು ತಪ್ಪಿಕೊಂಡ. ಯಾವುದೇ ಪ್ರತಿಯುತ್ತರ ಹೇಳದೆ ಸುಮ್ಮನೆ ಟೀ ಮಾಡುತ್ತಿದ್ದಳು. ಸ್ಫೂರ್ತಿ ಕಣ್ಣುಗಳು ಎಂದರೆ ತನೀಶ್ಗೆ ತುಂಬ ಪ್ರೀತಿ. ಅವಳ ಕಣ್ಣುಗಳಿಗೆ ಯಾವಾಗಲೂ ಮುತ್ತಿಡುತ್ತಿದ್ದ. ಈ ದಿನ ಹಾಗೆ ಮುತ್ತಿಡಲು ಹೋದಾಗ ಅವಳ ಮುಖದಲ್ಲಿ ಬೇರೆ ಯಾವುದೋ ಚೇಂಜಸ್ ಕಾಣಿಸಿತು. ಮೈ ಸುಡುತ್ತಿತ್ತು.
ಯಾಕೆ ಏನಾಯ್ತು ಎಂದು ಕೇಳಿದ ತನೀಶ್ಗೆ ಸ್ವಲ್ಪ ತಲೆನೋವು ಎಂದಳ. ಅಷ್ಟರಲ್ಲಿ ಅವಳಿಗೆ ವಾಮಿಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಇರಬಹುದು ಎಂದು ನೆಗ್ಲೆಕ್ಟ್ ಮಾಡಿದ ತನೀಶ್ ಸ್ವಲ್ಪ ದಿನ ಮಗು ತೆಗೆಸಿದರೆ ಸರಿ ಹೋಗುತ್ತೆ ಎಂದು ಹೇಳಿ ಡ್ಯೂಟಿಗೆ ಹೊರಟು ಹೋದ. ತನ್ನ ದಿನನಿತ್ಯದ ಕೆಲಸದಲ್ಲಿ ಬೇಕಾದ ಕೆಲಸವನ್ನು ಮಾತ್ರ ಮಾಡಿ ಹುಷಾರಿಲ್ಲ ಮಲಗುತ್ತೇನೆ ಎಂದು ತನ್ನ ಚಿಕ್ಕತ್ತೆಗೆ ಹೇಳಿ ಮಲಗಲು ರೂಮಿಗೆ ಬಂದಳು ಸ್ಫೂರ್ತಿ. ಸ್ಫೂರ್ತಿಗೆ ಮದುವೆಯಾದ ಮೇಲೆ ತನಗೆ ಫಸ್ಟ್ ಟೈಮ್ ತನ್ನ ಗಂಡನಿಂದ ನಂಗಿದು ಬೇಕು ಎಂದು ಕೇಳುವ ಬಯಕೆಯಾಗಿತ್ತು. ಒಂದು ಡೈರಿ ಇತ್ತು ಅವಳದು. ಅದನ್ನು ಯಾರಿಗೂ ಕಾಣದಂತೆ ತನ್ನ ಫೀಲಿಂಗ್ಸನ್ನು ಅದರಲ್ಲಿ ಬರೆಯುತ್ತಿದ್ದಳು. 3-4 ದಿನವಾದರೂ ತನ್ನ ಗಂಡ ಬಾರದಿದ್ದಾಗ ಅವಳಿಗಾದ ವೇದನೆ, ರೂಮಿನಲ್ಲಿ ಒಬ್ಬಳೇ ಇದ್ದಾಗ ಅವಳಿಗಾದ ಭಯ, ಅಪ್ಪ ಅಮ್ಮ ತಮ್ಮ ಮತ್ತು ಗಂಡ ಯಾರೂ ಇಲ್ಲದೆ ಬೇರೆಯವರ ಮನೆಯಲ್ಲಿ ಬೇರೆಯವರ ಜೊತೆ ಅವರ ಸೇವೆ ಮಾಡಿಕೊಂಡು ಇದ್ದ ಕ್ಷಣಗಳು, ತನಗೆ ಆದ ನೋವು, ಸಂಕಟ, ಹಸಿವು, ಆಸೆ, ಕನಸು ಎಲ್ಲವೂ ಆ ಡೈರಿಯಲ್ಲಿ ಇದ್ದು. ಡೈರಿಯನ್ನು ಬಿಗಿದಪ್ಪಿ ಸುಮ್ಮನೆ ಅಳುತ್ತಾ ಮಲಗಿದ್ದಳು. ಸ್ಫೂರ್ತಿ ಗಂಡನನ್ನು ಯಾವತ್ತೂ ಏನನ್ನೂ ಕೇಳಿರಲಿಲ್ಲ. ಆದರೆ ನನಗೆ ಮಗು ಬೇಕು ಎಂದು ಕೇಳುವ ಆಸೆ, ಆದರೆ ಕೋಪ ಮಾಡಿಕೊಂಡರೆ ಎಂಬ ಭಯ, ಏನು ಮಾಡುವುದು ಎಂದು ತಿಳಿಯದೆ ಎಲ್ಲವನ್ನೂ ತಮ್ಮ ಚಿಕ್ಕತ್ತೆ ಮುಂದೆ ಹೇಳಿಕೊಂಡಳು. 3 ದಿನದ ಬಳಿಕ ತನೀಶ್ ಮನೆಗೆ ಬಂದಾಗ ತನೀಶ್ ಚಿಕ್ಕಮ್ಮ ಅವನಿಗೆ ಕೂರಿಸಿ ಬುದ್ಧಿ ಹೇಳಿದರು. ಅವರ ಮುಂದೆ ಸರಿ ಎಂದು ಒಪ್ಪಿಕೊಂಡು ಬಂದವನು ಸ್ಫೂರ್ತಿಗಳನ್ನು ಬೈಯಲು ಶುರು ಮಾಡಿದ. ನಮ್ಮಿಬ್ಬರ ವಿಷಯ ನಮ್ಮಲ್ಲಿರಬೇಕು, ಅವರಿಗೆ ಯಾಕೆ ಹೇಳಬೇಕು ಎಂದು ಬೈದು ಕೆಲಸಕ್ಕೆ ಹೋದವನು 7 ದಿನವಾದರೂ ಬರಲಿಲ್ಲ. ಒಂದು ಫೋನ್ ಕಾಲ್ ಸಹ ಮಾಡಿರಲಿಲ್ಲ. ಸ್ಫೂರ್ತಿ ಫೋನ್ ಕಾಲ್ ಮಾಡಲು ಕರೆನ್ಸಿಯನ್ನು ಹಾಕಿಸಿರಲಿಲ್ಲ ತನೀಶ್. ಒಟ್ಟಿನಲ್ಲಿ ಅತ್ತು ಊಟ ಬಿಟ್ಟು ಸ್ಫೂರ್ತಿ ಅವನ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದಳು. ಇಷ್ಟಾದರೂ ತನೀಶ್ನ ಮನಸ್ಸು ಕರಗಿರಲಿಲ್ಲ. ಊಟ ತಿಂಡಿ ಬಿಟ್ಟು ಅಳುತ್ತಾ ತನೀಶ್ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದ ಸ್ಫೂರ್ತಿಗಳನ್ನು ನೋಡಿ ಅವರ ಮನೆಯವರೆಲ್ಲ ತನೀಶ್ಗೆ ಬುದ್ಧಿ ಹೇಳಿದರು. ಇಷ್ಟಾದ ಮೇಲೆ ತನೀಶ್ಗೆ ಮಗು ಬೇಕು ಎಂದು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಬೇರೆ ಯಾವ ದಾರಿಯೂ ಉಳಿದಿರಲಿಲ್ಲ. ಸ್ಫೂರ್ತಿಗೆ ಆಗ 3 ತಿಂಗಳು. ಬೆಂಗಳೂರಿನ ಮನೆಯಲ್ಲಿ ತುಂಬ ಕೆಲಸ ಎಂದು ತನ್ನ ಊರಿನಲ್ಲಿದ್ದ ಅಪ್ಪ ಅಮ್ಮನ ಜೊತೆ ಬಿಡಲು ತನೀಶ್ ನಿರ್ಧರಿಸಿದ ಮತ್ತು ಪ್ರತಿ ಭಾನುವಾರ ಬರುವುದಾಗಿ ತಿಳಿಸಿದ. ಇದಕ್ಕೆ ಬೇಜಾರಿನಿಂದಲೇ ಒಪ್ಪಿಕೊಂಡಳು ಸ್ಫೂರ್ತಿ. ತನ್ನ ಹಳ್ಳಿಗೆ ಕರೆತಂದು 1 ತಿಂಗಳು ಚೆನ್ನಾಗಿತ್ತು. ಆದರೆ ಅದು ತುಂಬ ದಿನ ಉಳಿದಿರಲಿಲ್ಲ. ಮೊದಲೇ ಸೊಸೆಯನ್ನು ಕಂಡರೆ ಆಗದ ಅವಳ ಅತ್ತೆ ಸ್ಫೂರ್ತಿಳನ್ನು ಬಿಟ್ಟು ಮಗಳ ಮನೆಗೆ ಹೋದರು. ತನೀಶ್ ಡ್ಯೂಟಿ, ದುಡ್ಡು, ಸಾಲ ಎಂದು ಬೆಂಗಳೂರಿನಲ್ಲಿ ಉಳಿದರು. ಈಗ ಇವಳ ಮಾವ ಇಬ್ಬರೇ. ಅವರ ಅಪ್ಪ ಅಮ್ಮ ಬಂದು ನೋಡುವ ಹಾಗೆ ಇರಲಿಲ್ಲ. ಯಾಕವರು ಬರಬೇಕು, ನಮ್ಮ ಮನೆಯನ್ನು ದೋಚುತ್ತಾರೆ ಎಂದು 1000 ಪ್ರಶ್ನೆ ಮಾತುಗಳೊಂದಿಗೆ ಅವರ ಅತ್ತೆ ಫೋನಿನಲ್ಲಿ ಜಗಳ ಮಾಡುತ್ತಿದ್ದರು. ಸ್ಫೂರ್ತಿ ಪರಿಸ್ಥಿತಿ ಹೇಗಿತ್ತೆಂದರೆ ಹೊಟ್ಟೆಯಲ್ಲಿ 5 ತಿಂಗಳ ಮಗು, ಇತ್ತ ಗಂಡನೂ ಇಲ್ಲ, ಅತ್ತ ಅಪ್ಪ ಅಮ್ಮ ತಮ್ಮನೂ ಇಲ್ಲ. ಅಳುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಉಳಿದಿರಲಿಲ್ಲ. ಹೀಗೆ 5 ತಿಂಗಳು ಕಳೆಯಿತು. ಸ್ಫೂರ್ತಿ ಪ್ರೆಗ್ನೆಂಟ್ ಆದ ಮೇಲೆ 1 ಸಲವೂ ಹಾಸ್ಪಿಟಲ್ಗೆ ತೋರಿಸಿರಲಿಲ್ಲ. ವಾರಕ್ಕೆ ಒಮ್ಮೆ ಬರುತ್ತೀನಿ ಎಂದು ಹೇಳಿದ್ದ ಗಂಡ ತಿಂಗಳಾದರೂ ಬರುತ್ತಿರಲಿಲ್ಲ. ತುಂಬ ಸುಸ್ತಾಗಿದ್ದಳು ಸ್ಫೂರ್ತಿ. ತೋಟದ ಕೆಲಸ, ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡಬೇಕಿತ್ತು. ಇದನ್ನೆಲ್ಲ ಗಮನಿಸಿದ ಸ್ಫೂರ್ತಿ ತಾಯಿ, ನಮಗಿರುವುದು ಒಬ್ಬಳೇ ಮಗಳು, ಅವಳನ್ನು ನಮ್ಮ ಮನೆಯಲ್ಲೇ ಆರೈಕೆ ಮಾಡಿ ಹೆರಿಗೆ ಮಾಡಿಸಿ ಕಳಿಸುತ್ತೇವೆ ಎಂದು ತುಂಬ ಬಾರಿ ಕೇಳಿದರು. ಆದರೂ ತನೀಶ್ ಮತ್ತು ಅವನ ತಾಯಿ ಒಪ್ಪಿರಲಿಲ್ಲ. ನಂತರ ಹಠ ಬಿಡದೆ ಮನೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದ್ದರು. ಈ ವಿಷಯದಲ್ಲಿ ಸ್ವಲ್ಪ ತನೀಶ್ ಅವರ ಅತ್ತೆಯ ಪರವಾಗಿ ನಿಂತ. ಆಗ ಮತ್ತೆ ತನ್ನ ಅತ್ತೆಯ ಕೋಪಕ್ಕೆ ತುತ್ತಾದಳು ಸ್ಫೂರ್ತಿ. ತನ್ನ ತಾಯಿಯ ಮನೆಗೆ ಬಂದಾಗ ಸ್ಫೂರ್ತಿಗೆ 6 ತಿಂಗಳು. ಅವಳ ಖರ್ಚು ವೆಚ್ಚವನ್ನೆಲ್ಲ ತನ್ನ ತಂದೆ ತಾಯಿ ನೋಡಿಕೊಳ್ಳುತ್ತಿದ್ದರು. ತನ್ನ ತಾಯಿಯ ಮನೆಯಲ್ಲಿ ನಿಶ್ಚಿಂತೆಯಿಂದ 9 ತಿಂಗಳು ತುಂಬಿದ್ದೇ ಗೊತ್ತಾಗಲಿಲ್ಲ. ತನ್ನ ಡೆಲಿವರಿ ಡೇಟ್ ಕೂಡ ಹತ್ತಿರ ಬಂತು. ಆ ದಿನ ಸ್ಫೂರ್ತಿ ಆಸೆಯಂತೆ ತನೀಶ್ ಕೂಡ ಸ್ಫೂರ್ತಿ ಜೊತೆಗೆ ಇದ್ದ. ಅಂದು ಶುಕ್ರವಾರ ಸಂಜೆ 5ರ ಸಮಯ ಸ್ಫೂರ್ತಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು. ಎಲ್ಲರಿಗೂ ಎಲ್ಲಿಲ್ಲದ ಸಂತೋಷ. ಓ, ನನ್ನ ಬಾಮೈದ ಭೂಮಿಗೆ ಬಂದ ಎಂದು ಸ್ಫೂರ್ತಿ ತಮ್ಮ ಎತ್ತಿ ಮುದ್ದಾಡಿದ. ನಮ್ಮ ಜನ್ಮ ಸಾರ್ಥಕವಾಯಿತು, ನೀನು ಕೊಟ್ಟ ಗಂಡು ಮಗು ನನ್ನ ವಂಶೋದ್ಧಾರಕ ಇವನು ಎಂದು ಸ್ಫೂರ್ತಿ ಮಾವ ಬೀಗಿದರು. ಸ್ಫೂರ್ತಿ ಅಪ್ಪ ಅಮ್ಮನಿಗೆ ಸಾರ್ಥಕತೆಯ ಭಾವನೆ. ತನೀಶ್ ಎಲ್ಲರ ಮುಂದೆಯೇ ಅವಳ ಹಣೆಗೆ ಮುತ್ತಿಟ್ಟು, ಥ್ಯಾಂಕ್ ಯು ಸೋ ಮಚ್ ಕಣೆ ಬಂಗಾರ, ನನಗೆ ಮುದ್ದಾದ ಮಗನನ್ನು ಕೊಟ್ಟಿದ್ದಕ್ಕೆ ಎಂದಾಗ ಸ್ಫೂರ್ತಿಗೆ ತನ್ನ ಹೆರಿಗೆ ನೋವೆಲ್ಲ ಮರೆತು ಹೋಗಿತ್ತು. ಆ ಮಾತುಗಳನ್ನು ಕೇಳಿದ ಸ್ಫೂರ್ತಿ ತನೀಶ್ನಲ್ಲಿ ಮಗುವಾಗಿ ಹೋದಳು.
ಎಲ್ಲರ ಸಂತೋಷ ಸಂಭ್ರಮಕ್ಕೆ ಕೊನೆ ಇಲ್ಲದಂತಾಯಿತು. ಹಾಸ್ಪಿಟಲ್ನಲ್ಲಿಯೇ ಒಂದು ಹಬ್ಬದ ವಾತಾವರಣ ಮೂಡಿತ್ತು ಆ ದಿನ ಸಂಜೆ. ಆದರೆ ತನಿಷ್ನ ತಾಯಿ ಇವಳಿಗೆ ಗಂಡು ಮಗು ಆಯಿತೆ ಎಂದು ಅಸೂಯೆ ಪಡುತ್ತಾ ನನ್ನ ಮಗಳಿಗೆ ಹೆಣ್ಣು, ತನ್ನ ಸೊಸೆಗೆ ಗಂಡೆ ಎಂದು ತಿರಸ್ಕಾರದಿಂದಲೇ ಸ್ಫೂರ್ತಿಳನ್ನು ನೋಡುತ್ತಿದ್ದಳ. ಮನೆಯವರೆಲ್ಲರ ಸಂಭ್ರಮ ಸಂತೋಷವನ್ನು ಸಹಿಸಲಾಗದೆ ತನಿಷ್ ತಾಯಿ ತನಿಷ್ಗೆ ತನ್ನ ಜವಾಬ್ದಾರಿಯನ್ನು ನೆನಪಿಸುತ್ತಾ ಬೇಗ ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ಹಾಜರಾಗುವಂತೆ ಒತ್ತಾಯಿಸಿದರು. ಬೇರೆ ದಾರಿ ಇಲ್ಲದೆ ಸ್ಫೂರ್ತಿಳನ್ನು ಹಾಸ್ಪಿಟಲ್ನಲ್ಲಿ ಬಿಟ್ಟು ತನಿಷ್ ಬೆಂಗಳೂರಿಗೆ ಹೊರಟು ಹೋದ. ಇದನ್ನು ಊಹಿಸಿದ್ದ ಸ್ಫೂರ್ತಿ ಅದನ್ನೆಲ್ಲ ಪ್ರೀತಿಯಿಂದಲೇ ಸ್ವೀಕರಿಸಿದಳು. ತನ್ನ ಮಗನ ಮುದ್ದಾಟ, ಅಳು, ಲಾಲನೆ ಪಾಲನೆ, ಅವನ ಕೋಪ, ಅವನ ತುಂಟನಗೆ, ತೊದಲು ನುಡಿಯುವ ಪ್ರಯತ್ನ, ಹಸಿವು, ಅವನು ಮಾಡುತ್ತಿದ್ದ ಜಗಳ, ಹೀಗೆ ಅವಳಿಗೆ ದಿನ ಕಳೆಯುತ್ತಿರುವುದು ಗೊತ್ತಾಗುತ್ತಿರಲಿಲ್ಲ. ತನಿಷ್ ಕೆಲವೊಮ್ಮೆ 3 ತಿಂಗಳಾದರೂ ಮನೆಗೆ ಬರುತ್ತಿರಲಿಲ್ಲ. ಎಲ್ಲವನ್ನೂ ಸುಮ್ಮನೆ ಸಹಿಸಿಕೊಂಡಿದ್ದು ಬಿಡುತ್ತಿದ್ದಳು. ಹೀಗೆಯೇ ಪಾಪುವಿಗೆ 1 ವರ್ಷವೂ ತುಂಬಿತು. ತನ್ನ ಮಗನ ಬರ್ಡೇಯನ್ನು ಹೇಗೆಲ್ಲ ಮಾಡಬೇಕೆಂದು ಚಿಕ್ಕದೊಂದು ಕನಸು ಕಂಡಿದ್ದ ಸ್ಫೂರ್ತಿ ಅಂದು ತನಿಷ್ ಬೆಂಗಳೂರಿನಿಂದ ಊರಿಗೆ ಬರದಿರುವುದನ್ನು ಕಂಡು ತುಂಬ ಬೇಸರದಿಂದಲೇ ಹತ್ತಿರದಲ್ಲಿದ್ದ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ತನ್ನ ಮಗನ ಬರ್ಡೇಯನ್ನು ಮುಗಿಸಿದ್ದಳು. ವಾರಕ್ಕೊಮ್ಮೆ ಎಂದವರು ತಿಂಗಳಾದರೂ ಮನೆಗೆ ಬರುತ್ತಿರಲಿಲ್ಲ. 2-3 ತಿಂಗಳಾದರೂ ತನ್ನ ಮಗನನ್ನು ನೋಡಲು ಬರುತ್ತಿರಲಿಲ್ಲ. ಇದು ಇವಳಿಗೆ ಸಂಶಯ ಮತ್ತು ಬೇಜಾರಿಗೆ ಕಾರಣವಾಗುತ್ತಿತ್ತು. ಇತ್ತ ನೋಡಿದರೆ ಅವಳು ಇದ್ದಿದ್ದು ಅವರ ಅತ್ತೆ ಮಾವನ ಮನೆಯಲ್ಲಿ. ರಾಣಿಯಂತೆ ಸಾಕಿದ್ದ ತನ್ನ ಮಗಳ ಕಷ್ಟವನ್ನು ನೋಡಲಾಗದೆ ಸ್ಫೂರ್ತಿ ತಂದೆ ತಾಯಿ ಬೆಂಗಳೂರಿನಲ್ಲಿ ಮನೆ ಮಾಡಿಕೊಡುವುದಾಗಿ ಒಪ್ಪಿದರು. ಅಷ್ಟರಲ್ಲಿ ಆಗಲೇ ಸ್ಫೂರ್ತಿ ಅತ್ತೆಯು ಸ್ಫೂರ್ತಿಯೊಂದಿಗೆ ಸುಮ್ಮನೆ ಜಗಳ ತೆಗೆಯುತ್ತಿದ್ದರು. ಇದು ತನಿಷ್ಗೆ ಬೆಂಗಳೂರಿನಲ್ಲಿ ಮನೆ ಮಾಡಲು ದಾರಿ ಮಾಡಿಕೊಟ್ಟಿದ್ದ. ಆದರೆ ಬೆಂಗಳೂರಿನ ಮನೆಯಲ್ಲಿ ಜಾಸ್ತಿ ದಿನ ಇರಿಸಿಕೊಳ್ಳಲಿಲ್ಲ. ಮನೆಯ ಬಾಡಿಗೆ ಕಟ್ಟಲಾಗದೆ ಮತ್ತೆ ಅಪ್ಪ ಅಮ್ಮನ ಜೊತೆಗೆ ಬಿಟ್ಟು ಹೋದ ತನಿಷ್. ಇದು ಸ್ಫೂರ್ತಿಗೆ ಮತ್ತೊಂದು ಬೇಜಾರಾಯಿತು. ತನಿಷ್ ಬೆಂಗಳೂರಿನ ಮನೆಗೆ 3-4 ದಿನಕ್ಕೊಮ್ಮೆ ಬರುತ್ತಿದ್ದರು. ಊರಿಗೆ ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆ ಬರುತ್ತಾರೆ. ಹಾಗಾದರೆ ಅವರು ದುಡಿಯುವ ದುಡ್ಡು ಏನಾಯಿತು? ಅಪ್ಪ ನಮ್ಮ ಮದುವೆಯಲ್ಲಿ 250 ಗ್ರಾಂ ಚಿನ್ನವನ್ನು ಕೊಟ್ಟಿದ್ದರು. ಈಗ ಅದು ಏನಾಯಿತು? ನೋಡಲು ಸಹ ಕಟ್ಟಿದ ತಾಳಿ ಬಿಟ್ಟು 1 ಗ್ರಾಂ ಚಿನ್ನವಿಲ್ಲ. ತಿಂಗಳಿಗೆ 50,000 ದುಡಿತಾರೆ ಅಂದುಕೊಂಡರೂ ಅಷ್ಟು ದುಡ್ಡನ್ನು ಏನ್ ಮಾಡ್ತಾರೆ? ಯಾವಾಗಲೂ ಸಾಲ ಸಾಲ ಅಂತಾರೆ. ಮದುವೆಯಾಗಿ 4 ವರ್ಷ ಆಯಿತು. ನನಗಾಗ್ಲಿ ಪಾಪುಗೆ ಆಗಲಿ ಒಂದು ಜೊತೆ ಬಟ್ಟೆ ತಂದುಕೊಟ್ಟಿಲ್ಲ. ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಏನು ಬೇಡ, ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಮಾಡಿಸಿಲ್ಲ. ಇವರನ್ನ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ನನ್ನನ್ನು ನನ್ನ ಮಗನನ್ನು ಇವರ ಜೊತೆ ಇಟ್ಕೋಬೇಕು, ಇಲ್ಲ ಅವರೇ ನಮ್ಮ ಜೊತೆ ಇರಬೇಕು ಅಂತ ಯೋಚಿಸಿ ಗಟ್ಟಿ ಮನಸ್ಸು ಮಾಡಿ ಗಂಡನೊಂದಿಗೆ ಈ ವಿಷಯ ಪ್ರಸ್ತಾಪಿಸಿದಳು. ಎಲ್ಲಿತ್ತೋ ಕೋಪ ತನಿಷ್ಗೆ. ಅವಳ ಮಾತು ಮುಗಿಯುವಷ್ಟರಲ್ಲಿ ಕೆನ್ನೆಯ ಮೇಲೆ ಒಂದು ಹೊಡೆದಿದ್ದ. ಇದಕ್ಕೆ ಕಾಯುತ್ತಿದ್ದ ತನಿಷ್ ಅಮ್ಮ ಸ್ಫೂರ್ತಿ ಬಗ್ಗೆ ಇಲ್ಲದ ವಿಷಯವನ್ನು ತನಿಷ್ನ ತಲೆಗೆ ತುಂಬಿದಳು. ಅಷ್ಟೊತ್ತಿಗಾಗಲೇ ಸ್ಫೂರ್ತಿ ಮತ್ತೆ 3 ತಿಂಗಳ ಗರ್ಭಿಣಿ. ಗಂಡನಿಗೆ ಹೇಳಲು ತನಿಷ್ಗೆ ಕೇವಲ ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆ ಸುಖಕ್ಕೆ ಮಾತ್ರ ಬೇಕಾದವಳು ಸ್ಫೂರ್ತಿಯಾಗಿದ್ದಳು. ಅವರ ಬೇಕು ಬೇಟಗಳನ್ನು ಹೇಳುವಂತಿರಲಿಲ್ಲ. ಅವರ ಅಮ್ಮನ ಮಾತು ಕೇಳಿ ಮತ್ತೆ ಹೊಡೆಯಲು ಬಂದ ತನಿಷ್ ಸ್ಫೂರ್ತಿ ಹೊಟ್ಟೆಗೆ ಬಲವಾಗಿ ಕಾಲಿನಿಂದ ಒದ್ದಿದ್ದನು. ಹೊಟ್ಟೆ ನೋವನ್ನು ತಾಳಲಾಗದೆ ಸ್ಫೂರ್ತಿ ರೂಮಿಗೆ ಹೋಗಿ ಮಲಗಿದ್ದಳು. ನಂತರ ಸ್ಫೂರ್ತಿ ಕೈ ಹಿಡಿದು ನನ್ನ ಮನೆಯಲ್ಲಿ ಜಾಗವಿಲ್ಲವೆಂದು ಮನೆಯಿಂದ ಹೊರ ಹಾಕಿದ್ದರು. ಗರ್ಭಪಾತವಾಗಿ ರಕ್ತದ ಮಡಿಲಲ್ಲಿ ಒದ್ದಾಡುತ್ತಾ ಒಂದು ರಾತ್ರಿ ಅಲ್ಲೇ ಕಳೆದಳು. ಅವಳನ್ನು ಗಂಡ ಆಗಲಿ ಅತ್ತೆ ಆಗಲಿ ಬಂದು ನೋಡಿರಲೇ ಇಲ್ಲ. ಹೇಗೋ ಏನೋ ವಿಷಯ ತಿಳಿದ ಸ್ಫೂರ್ತಿ ಅಪ್ಪ ಅಮ್ಮ ಅಲ್ಲಿಗೆ ಬಂದು ಸ್ಫೂರ್ತಿಳನ್ನ ಹಾಸ್ಪಿಟಲ್ಗೆ ಸೇರಿಸಲು ತೀರ್ಮಾನಿಸಿದರು. ತನ್ನ ಕೋಪವನ್ನು ತಡೆಯಲಾಗದ ಸ್ಫೂರ್ತಿ ಅಪ್ಪ ತನಿಷ್ನ ತೆಗೆದು ಯಾಕೋ ನನ್ನ ಮಗಳಿಗೆ ಇಂತಹ ಅನ್ಯಾಯ ಮಾಡ್ತಿದೀಯಾ ಎಂದು ಕೇಳುವಷ್ಟರಲ್ಲಿ ಮೊದಲೇ ಸಿದ್ಧತೆ ನಡೆಸಿ ತಾಯಿ ಮತ್ತು ಮಗ ಸ್ಫೂರ್ತಿ ಅಪ್ಪನ ತಲೆಗೆ ಹಿಂದಿನಿಂದ ದೊಣ್ಣೆಯಿಂದ ಹೊಡೆದಿದ್ದರು. ಸ್ಫೂರ್ತಿ ಅಪ್ಪನ ಶರ್ಟೆಲ್ಲ ರಕ್ತವಾಗಿ ನಿಂತಿತ್ತು. ಅರೆಬರೆ ಪ್ರಜ್ಞಾವಸ್ಥೆಯಲ್ಲಿ ಇದನ್ನೆಲ್ಲ ನೋಡುತ್ತಿದ್ದ ಸ್ಫೂರ್ತಿ ನನ್ನ ಬಿಟ್ಟು ಹೋಗಿ ಅಪ್ಪ, ನನ್ನ ಬಿಟ್ಟು ಹೋಗಿ ಅಪ್ಪ ಎಂದು ಮನಸ್ಸಿನಲ್ಲಿ ಜೋರಾಗಿ ಕೂಗುತ್ತಿದ್ದಳು. ಅಷ್ಟರಲ್ಲಿ ತನ್ನ ಮಗನನ್ನು ಕೈ ಹಿಡಿದು ಎಳೆದು ತಂದು ಸ್ವಲ್ಪ ದೂರದಿಂದಲೇ ತೆಗೆದಿಸಿದು ತಗೋ ನಿನ್ನ ಮಗನನ್ನು ಕರೆದುಕೊಂಡು ಹೋಗ್ತಾ ಇರು, ಇಲ್ಲಿ ನಿನಗೆ ಕ್ಷಣ ಮಾತ್ರವೂ ಜಾಗವಿಲ್ಲವೆಂದು ತನಿಷ್ ದೂರದಿಂದಲೇ ತನ್ನ ಮಗನನ್ನು ಎಸೆದ. ಅರೆಪ್ರಜ್ಞಾ ವ್ಯವಸ್ಥೆಯಲ್ಲಿಯೇ ಈ ದೃಶ್ಯ ಕಣ್ಣಿಗೆ ಕಟ್ಟಿದಂತೆ ಇತ್ತು ಸ್ಫೂರ್ತಿಗೆ. ನಂತರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ.
ಹಾಸ್ಪಿಟಲ್ನಲ್ಲಿ 15 ದಿನ ಅಡ್ಮಿಟ್ ಆಗಬೇಕಿತ್ತು. ಪ್ರತಿದಿನದ ಪ್ರತಿ ಕ್ಷಣವೂ ಗಂಡನ ನಿರೀಕ್ಷೆಯಲ್ಲಿಯೇ ಇದ್ದಳು. ಬರುತ್ತಾನೆ, ಬಂದು ಬಾರೆ, ಆಗಿದ್ದು ಹಾಗೆ ಹೋಯಿತು, ಜೊತೆಯಲ್ಲಿ ಬದುಕುವ ಎಂದು ಕರೆಯುತ್ತಾನೆ ಎಂದು. ಆದರೆ ಬರಲೇ ಇಲ್ಲ. ನಂತರ ಅಪ್ಪ ಅಮ್ಮನ ಮನೆಗೆ ಕರೆದುಕೊಂಡು ಹೋದರು. ತನಿಷ್ಗೆ ಒಂದು ಕಾಲ್ ಮಾಡ್ತೀನಿ ಅಂತ ಕೇಳಿದ್ದಕ್ಕೆ ಸ್ಫೂರ್ತಿ ಅಮ್ಮ ಅಪ್ಪ ಬೇಕಾ ಇಲ್ಲ ತನಿಷ್ ಬೇಕಾ ಎಂದು ಗಟ್ಟಿಯಾಗಿ ಗದರಿಸಿದರು. ಅವಳಿಗೆ ಉಳಿದಿದ್ದು ಅಪ್ಪ ಮಾತ್ರ. ಯಾಕೆಂದರೆ ಗಂಡನ ಮನಸ್ಸಲ್ಲೂ ಮನೆಯಲ್ಲೂ ಜಾಗವಿರಲಿಲ್ಲ. ಹೀಗೆ ಅಪ್ಪ ಅಮ್ಮ ಎಷ್ಟೇ ಪ್ರೀತಿ ತೋರಿಸಿ ಕಾಪಾಡಿದ್ದರೋ ತನೀಶ್ನ ನೆನಪು ಕೊಂಚವೂ ಮಾಸಿರಲಿಲ್ಲ. ಹೀಗಿರುವಾಗ ತನ್ನ ಮಗನಿಗೆ ಹುಷಾರು ತಪ್ಪಿ 1 ತಿಂಗಳುಗಳ ಕಾಲ ಹಾಸ್ಪಿಟಲ್ನಲ್ಲಿ ಇರಬೇಕಾಗಿ ಬಂತು. ಆಗ ಸ್ಫೂರ್ತಿ ತನೀಶ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದಳು. ಆದರೆ ತನೀಶ್ ತನ್ನ ಮಗ ಹೆಂಡತಿ ಸತ್ತಿದ್ದಾರೆ ಎಂದು ಹೇಳಿದ. ಇದರಿಂದ ಮತ್ತೊಮ್ಮೆ ಆಘಾತಕ್ಕೊಳಗಾದಳು. ಇದನ್ನು ಗಮನಿಸಿದ ಸ್ಫೂರ್ತಿ ತಮ್ಮ ಮನೆಯಲ್ಲೇ ಇದ್ದರೆ ಇನ್ನೂ ಬೇಜಾರು ಮಾಡಿಕೊಳ್ಳುತ್ತಾಳೆ ಎಂದು ತಿಳಿದು ಕೆಲಸಕ್ಕೆ ಕಳಿಸಲು ಮುಂದಾದ. ಇದು ಸ್ಫೂರ್ತಿಗೆ ಅನಿವಾರ್ಯವಾಗಿತ್ತು. ಒಂದು ಸ್ಕೂಲ್ನಲ್ಲಿ ಕೆಲಸಕ್ಕೆ ಸೇರಿದ್ದಳು. ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಮರೆಯುತ್ತಾ ಮಕ್ಕಳೊಂದಿಗೆ ಮಕ್ಕಳಾಗುತ್ತಾ ಹೋದಳು. ಹೀಗೆ 1 ವರ್ಷ ಕಳೆದು ಹೋಯಿತು. ಅಂದು ಒಂದು ದಿನ ತಿಳಿಯಿತು, ತನೀಶ್ಗೆ ಒಂದು ಹೆಣ್ಣು ಮಗು ಇದೆ. ಆ ಮಗು ತನ್ನ ಮಗನಿಗಿಂತ 3 ವರ್ಷ ದೊಡ್ಡವಳು. ತನ್ನ ಹೆಂಡತಿ ಮಗಳೊಂದಿಗೆ ಸುಖವಾಗಿ ಮನೆಯಲ್ಲಿ ಸಂಸಾರ ಮಾಡುತ್ತಿದ್ದಾನೆ ಎಂದು. 1 ವರ್ಷದ ಹಿಂದೆ ತನ್ನ ಗಂಡನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಮತ್ತು ಗಂಡನ ಮೇಲಿದ್ದ ಆಸೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಳು. ಅವರು ಸುಖವಾಗಿದ್ದರೆ ಸಾಕು ಎಂದು ಮನದಲ್ಲೇ ದೇವರನ್ನು ಪ್ರಾರ್ಥಿಸುತ್ತಾ ತಾನು ತನ್ನದೇ ಆದ ಪ್ರಪಂಚದಲ್ಲಿ ನೆಮ್ಮದಿಯನ್ನು ಹುಡುಕಿಕೊಂಡಳು. ಮತ್ತು ಸ್ಫೂರ್ತಿ ತಮ್ಮ ಅವರಿಗೆ ಧೈರ್ಯವಾಗಿ ಯಾವಾಗಲೂ ಜೊತೆಯಲ್ಲಿ ನಿಲ್ಲುತ್ತಿದ್ದ. ತನ್ನ ಮಗನ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡು ತನ್ನ ಮಗನಿಗೆ ಅಪ್ಪನ ನೆನಪು ಬಾರದೇ ಇರೋ ಹಾಗೆ ನೋಡಿಕೊಂಡಳು. ಒಟ್ಟಿನಲ್ಲಿ ತನ್ನ ಮಗನ ಸಂತೋಷದೊಂದಿಗೆ ನೆಮ್ಮದಿಯನ್ನು ಕಾಣುತ್ತಾ ಯಾವ ಹಳೆಯ ನೆನಪು ಇಲ್ಲದೆ ಆನಂದವಾಗಿ ಜೀವನ ಸಾಗುತ್ತಿತ್ತು. ಇಷ್ಟೆಲ್ಲದರ ಮಧ್ಯೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ ಸ್ಫೂರ್ತಿ ಸ್ಕೂಲಿಗೆ ಒಂದು ದಿನ ದಿವ್ಯಾ ದಿಢೀರನೆ ಬಂದಳು. ಮದುವೆಗೆ ಬರುವಂತೆ ಒತ್ತಾಯಿಸಿದಳು. ಅವಳ ಒತ್ತಾಯಕ್ಕೆ ಮಣಿದು ಶಿವಮೊಗ್ಗದಲ್ಲಿ ನಡೆಯುತ್ತಿರುವ ದಿವ್ಯಾಳ ಮದುವೆಗೆ ಸ್ಫೂರ್ತಿ ಬರಲು ಒಪ್ಪಿದಳು. ಹೀಗೆ ತನ್ನ ಜೀವನದ ಹಳೆ ಘಟನೆಗಳನ್ನು ನೆನೆದು ಕಣ್ಣು ಒದ್ದೆಯಾಗಿತ್ತು. ಸ್ಫೂರ್ತಿ ಬೇಜಾರಿನಿಂದ ಒಂದು ರೂಮಿನಲ್ಲಿ ಕುಳಿತುಬಿಟ್ಟಿದ್ದಳು. ಇದನ್ನು ಗಮನಿಸುತ್ತಿದ್ದ ದಿವ್ಯಾ ಗೆಳೆಯರು ರೂಮಿಗೆ ಬಂದರು. ಇವತ್ತು ಮೆಹಂದಿ ಶಾಸ್ತ್ರಕ್ಕೆ ಯಾವ ಮೆಹಂದಿ ಹಾಕಲಿ ಎಂದು ಮಾತನಾಡುತ್ತಾ ಸ್ಫೂರ್ತಿ ಮೂಡ್ ಚೇಂಜ್ ಮಾಡಲು ಪ್ರಯತ್ನಿಸಿದರು. ಅವರ ಪ್ರಯತ್ನಕ್ಕೆ ಚೇಂಜ್ ಆದವಳಂತೆ ನಟಿಸತೊಡಗಿದಳು. ಹೀಗೆ ಸಂಜೆ ಆಯಿತು. ಮೆಹಂದಿ ಶಾಸ್ತ್ರ ಭರದಿಂದ ನಡೆದಿತ್ತು. ಬಣ್ಣ ಬಣ್ಣದ ದುಬಾರಿ ಬಟ್ಟೆ, ಒಡವೆ ಹಾಕಿದ್ದ ಹುಡುಗಿಯರ ಡ್ಯಾನ್ಸ್ ನೋಡಲು 2 ಕಣ್ಣು ಸಾಲದು. ದಿವ್ಯಾ ಮತ್ತು ಪವನ್ ಸ್ವಲ್ಪ ಡ್ಯಾನ್ಸ್, ಸ್ವಲ್ಪ ಮೆಹಂದಿ ಮತ್ತು ಬಂದವರನ್ನು ಮಾತನಾಡುವುದರಲ್ಲಿ ಮಗ್ನರಾಗಿದ್ದರು. ಆದರೆ ಆದಿತ್ಯ ಕಣ್ಣು ಸ್ಫೂರ್ತಿಲನ್ನೇ ಹುಡುಕುತ್ತಿತ್ತು. ಸ್ಫೂರ್ತಿ ಮಾತ್ರ ಆದಿತ್ಯನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದಳು. ಅವಳಿಗೆ ಎಲ್ಲಿಲ್ಲದ ಭಯ. ಯಾಕೆ ಮೋಸ ಮಾಡಿದ್ದೆ ಎಂದು ಕೇಳಿದರೆ ಉತ್ತರವಿರಲಿಲ್ಲ ಅವಳ ಬಳಿ. ಆದರೆ ಆದಿತ್ಯಗೆ ಅವಳ ಜೀವನದಲ್ಲಿ ನಡೆದ ಘಟನೆಗಳಿಗೆ ಸಮಾಧಾನಿಸಿ ಸಂತೈಸಿ ಧೈರ್ಯ ತುಂಬಬೇಕು. ನಿನ್ನ ಗೆಳೆಯನಾಗಿ ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳಬೇಕು ಎಂದೆನಿಸುತ್ತಿತ್ತು. ಹೀಗೆ ಆಡಿಕೊಂಡು ದಿವ್ಯಾಳ ಮೆಹಂದಿ ಶಾಸ್ತ್ರ, ಗಂಡು ಬರುವ ಶಾಸ್ತ್ರ, ವರಪೂಜೆ, ಧಾರೆ ಎರೆಯುವ ಶಾಸ್ತ್ರ, ಹೀಗೆ ಎಲ್ಲ ಶಾಸ್ತ್ರದೊಂದಿಗೆ ಮದುವೆಯು ಮುಕ್ತಾಯವಾಗಿತ್ತು. ಆದರೂ ಒಬ್ಬರನ್ನೊಬ್ಬರು ಮಾತನಾಡಿಸಲು ಸಾಧ್ಯವಾಗಿರಲಿಲ್ಲ. ಮದುವೆ ಮುಗಿಸಿ ಹೊರಟಾಗ ದಿವ್ಯಾಗೆ ಆದಿತ್ಯನ ತೊಳಲಾಟ ಅರ್ಥವಾಯಿತು. ಆದಿತ್ಯನಿಗೋಸ್ಕರ ಸ್ಫೂರ್ತಿಳನ್ನು ಮದುವೆಗೆ ಕರೆಸಿದ ದಿವ್ಯಾ ಇಷ್ಟು ಮಾಡಲಾರಳೆ. ಸ್ಫೂರ್ತಿಳನ್ನು ಆದಿತ್ಯನ ಜೊತೆಯಲ್ಲಿಯೇ ಕಾರಿನಲ್ಲಿ ಹೋಗುವಂತೆ ಒತ್ತಾಯಿಸಿ ಕಾರಿನಲ್ಲಿ ಕೂರಿಸಿಯೇ ಬಿಟ್ಟಳು. ಇಬ್ಬರೂ ಮಾತನಾಡದೆ ಸುಮ್ಮನೆ ಸುಮಾರು ಕಿಲೋಮೀಟರ್ ದೂರ ಸಾಗಿದರು. ಆದಿತ್ಯನ ಕಾರು ಅವನು ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ದ ಫಾಲ್ಸ್ ಕಡೆ ಹೊರಟಿತ್ತು. ಇದು ಸಹ ಸ್ಫೂರ್ತಿ ಗಮನಕ್ಕೆ ಬಂದಿರಲಿಲ್ಲ. ಬಂದಿದ್ದರೂ ಆದಿತ್ಯನ ಮೇಲೆ ಎಲ್ಲಿಲ್ಲದ ನಂಬಿಕೆ ಅವಳಿಗೆ. ಮೌನ ಮುರಿದು ಆದಿತ್ಯ ಮಾತನ್ನು ಆರಂಭಿಸಿದ. ಚಿನ್ನು, ಈಗ ಹೇಗಿದ್ದೀಯಾ? ನಿನ್ನ ಜೀವನ ಚೆನ್ನಾಗಿದೆಯಾ ಎಂದು ಕೇಳಿದಾಗ ಸ್ಫೂರ್ತಿ ಎಂದು ಉತ್ತರಿಸಿದಳು. ಮತ್ತೆ ನಿನ್ನ ಮಗು ಎಂದು ಕೇಳಿದಾಗ ಅಪ್ಪ ಅಮ್ಮನ ಆಶ್ರಯದಲ್ಲಿ ಬೆಳೆಯುತ್ತಿದ್ದಾರೆ. ಕೃಷ್ಣ ಎಂದು ಅವನ ಹೆಸರು. 5 ವರ್ಷ ಎಂದು ಹೇಳುವಾಗ ಅವಳ ಮುಖದಲ್ಲಿ ನಗುವಿತ್ತು. ಇದರಿಂದಲೇ ತಿಳಿಯುತ್ತಿತ್ತು ಸ್ಫೂರ್ತಿಗೆ ತನ್ನ ಮಗ ಎಂದರೆ ಎಲ್ಲಿಲ್ಲದ ಖುಷಿ ಎಂದು.
ಆಗ ಸ್ಫೂರ್ತಿ ಮಾತನ್ನು ಪ್ರಾರಂಭಿಸಿದಳು. ಸರ್, ನೀವೇಗಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಳು. ನಾನು ಶಿವಮೊಗ್ಗದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ ಎಂದು ಹೇಳಿದ. ಆದಿತ್ಯ ಮಾತಿನಿಂದ ತುಂಬ ಸಂತೋಷವಾಗಿ, ಸರ್, ನಿಮ್ಮ ಈ ಏಳಿಗೆ ಕಂಡು ತುಂಬ ಖುಷಿಯಾಯಿತು. ಅಮ್ಮ ಹೇಗಿದ್ದಾರೆ ಸರ್ ಎಂದು ಕೇಳಿದಳು. ಅಮ್ಮ ಇಲ್ಲ, ನೀನು ಬಿಟ್ಟು ಹೋದ 3 ತಿಂಗಳಿಗೆ ಅವಳು ಬಿಟ್ಟು ಹೋದಳು. ಹೋಗುವಾಗ ಧೈರ್ಯನ ಜೊತೆಗೆ ಕೊಟ್ಟರು. ಈಗ ನಾನು ಪ್ರಿನ್ಸಿಪಲ್ ಆಗಿರುವುದಕ್ಕೆ ಅವರೇ ಕಾರಣ ಎಂದು ಹೇಳಿ ಮೌನವಾದ. ಕ್ಷಣ ಮೌನವಾಗಿದ್ದ ಇಬ್ಬರು ನಂತರ ಸ್ಫೂರ್ತಿ ಮಾತನ್ನು ಪ್ರಾರಂಭಿಸಿದಳು. ಸರ್, ನಿಮ್ಮ ಹೆಂಡತಿ ಮಗು ಎಂದು ಕೇಳಿದಳು. ಇದಕ್ಕೆ ಸ್ವಲ್ಪ ಜೋರಾಗಿಯೇ ನಕ್ಕು ಆದಿತ್ಯ, ಇಬ್ಬರೂ ಇದ್ದಾರೆ, ಹೆಂಡತಿ ಮತ್ತು ಮಗು ಎಂದು ಹೇಳಿದ. ಈ ಮಾತನ್ನು ಕೇಳಿದ್ದ ಸ್ಫೂರ್ತಿ ನಿಟ್ಟುಸಿರು ಬಿಟ್ಟಳು. ನೀವು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಸರ್ ಎಂದು ಹೇಳಿದಳು. ಹೀಗೆ ಮಾತಿನ ನಡುವಿನಲ್ಲಿ ದಾರಿ ಸಾಗಿದ್ದೇ ತಿಳಿಯಲಿಲ್ಲ. ಒಂದು ಫಾಲ್ಸ್ನ ಬಳಿ ಬಂದು ಆದಿ ಕಾರ್ ನಿಂತಿತು. ಇದರ ಕಲ್ಪನೆಯೂ ಇಲ್ಲದ ಸ್ಫೂರ್ತಿ, ಸರ್, ನೀವು ಎಲ್ಲಿಗೆ ಕರೆತಂದಿದ್ದೋ ಎಂದು ಕೇಳಿದಳು. ಚಿನ್ನು, ನಿನಗೆ ನೆನಪಿದೆಯಾ ಈ ಜಾಗ? ನಾನು ಮರೆಯೋದಕ್ಕೆ ಆಗೋದಿಲ್ಲ ಈ ಜಾಗವನ್ನು. ನಾನು ಯಾವಾಗಲೂ ಇಲ್ಲಿಗೆ ಬರ್ತಿದ್ದೀನಿ ಎಂದ. ಚಿನ್ನು ಎಂಬ ಶಬ್ದಕ್ಕೆ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು, ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ. ಹಾಗೆ ಆ ಫಾಲ್ಸ್ನಲ್ಲಿ ಒಂದು ದೊಡ್ಡ ಪಾರ್ಕ್ ಇತ್ತು. ಅಲ್ಲಿ ವಾಕ್ ಮಾಡೋಣವೇ ಎಂದು ಕೇಳಿದಾಗ ಮಾಡೋಣವೆಂದು ಜೊತೆಗೂಡಿ ಹೆಜ್ಜೆ ಹಾಕಿದಳು. ಸ್ಫೂರ್ತಿ ತಮ್ಮ ಜೀವನದಲ್ಲಿ ನಡೆದ ಖುಷಿ ವಿಷಯಗಳನ್ನು ಸಂಭ್ರಮಿಸುತ್ತಾ ಅದನ್ನೇ ಮಾತನಾಡುತ್ತಾ ಒಂದು ಪಾರ್ಕ್ನ ಬಳಿ ಬಂದರು. ಸ್ಫೂರ್ತಿ ಸಹ ತನ್ನ ಮೌನ ಮುರಿದು ತನ್ನ ಕಾಲೇಜು ಲೈಫಿನಂತೆ ತುಂಬ ಖುಷಿಯಿಂದ ಮಾತಾಡುತ್ತಿದ್ದಳು. ಸರ್ ನೋಡಿ, ಈ ಪಾರ್ಕ್ ನಾವು ಫಸ್ಟ್ ಟೈಮ್ ಬಂದಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಬಟ್ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಜಿಂಕೆಯ ವನವನ್ನು ಮಾಡಿದ್ದಾರೆ. ಇದನ್ನು ನೋಡಿ ತುಂಬ ಖುಷಿ ಆಗ್ತಿದೆ ಸರ್. ನಾನು 7 ವರ್ಷ ಬಿಟ್ಟು ಮತ್ತೆ ಇದೇ ಪಾರ್ಕ್ ಬಂದಿದ್ದೇನೆ ಎಂದು ಹೇಳಿದಳು. ಚಿನ್ನು, ಒಂದು ಮಾತು ಹೇಳಲ್ಲ ನಿನಗೆ ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದ ಆದಿತ್ಯ. ಅದಕ್ಕೆ ಸ್ಫೂರ್ತಿ, ಕೇಳಿ ಸರ್ ಎಂದಳು. ಪ್ಲೀಸ್, ಒಂದು ಅವಕಾಶ ಕೊಡು. ನಿನ್ನ ಮಗುವಿಗೆ ತಂದೆಯಾಗಿ ಇರ್ತೀನಿ. ನಿನ್ನ ಮಗನನ್ನು ನಮ್ಮ ಮಗನಂತೆ ನೋಡಿಕೊಳ್ಳಲು ಒಂದು ಅವಕಾಶ ಕೊಡು. ಎಲ್ಲ ಮರೆತು ನೆಮ್ಮದಿ ಜೀವನ ನಡೆಸಿಕೊಂಡು ಹೋಗೋಣ ಕಣ. 7 ವರ್ಷದ ಒಂಟಿ ಜೀವನ ಸಾಕಾಗಿದೆ. ನೀನು ಬಿಟ್ಟು ಹೋದೆ, ಅಮ್ಮನೂ ನನ್ನನ್ನು ಬಿಟ್ಟು ಹೋದರು. ಈಗ ದೊಡ್ಡ ಮನೆ, ಆಸ್ತಿ, ಆಳು ಕಾಳು, ಅಧಿಕಾರ ಎಲ್ಲ ಇದೆ. ಆದರೆ ನಾನು ಒಬ್ಬಂಟಿಯಾಗಿ ಇದ್ದೀನಿ. ಪ್ಲೀಸ್, ನನ್ನ ರಿಜೆಕ್ಟ್ ಮಾಡಿ ಪೂರ್ತಿಯಾಗಿ ಸಾಯಿಸಬೇಡ. ಪ್ಲೀಸ್ ಚಿನ್ನು, ನನಗೆ ಒಂದು ಬಾಳು ಕೊಡು ಎಂದು ಕೆಳಗೆ ಕುಸಿದ. ಅವರ ಬೇಜಾರಿಗೆ ಕಣ್ಣೀರಿಗೆ ನಾನೇ ಕಾರಣ ಎಂದು ತಿಳಿದು ಮೊದಲೇ ನೊಂದಿದ್ದ ಸ್ಫೂರ್ತಿ ಆದಿಗೆ ಸಮಾಧಾನ ಪಡಿಸಲು ಮುಂದಾದಳು. ಸರ್, ನನಗೂ ಮದುವೆಯಾಗಿ ಒಂದು ಮಗು ಇದೆ, ನಿಮಗೂ ಮದುವೆಯಾಗಿ ಒಂದು ಮಗು ಇದೆ, ಮತ್ತು ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಸುಖವಾದ ಜೀವನ ನಡೆಸಿ. ನಿಮಗೆ ನನ್ನ ಈ ಪರಿಸ್ಥಿತಿ ನಿಮ್ಮನ್ನು ಈ ರೀತಿ ಮಾತನಾಡಿಸುತ್ತಿರಬಹುದು ಎಂದು ಅವರ ಕೈ ಹಿಡಿದು ಸಮಾಧಾನಿಸಿದಳು. ಅವಳ ಕೈಯನ್ನು ಮತ್ತೊಂದು ಕೈಯಿಂದ ಬಿಗಿ ಮಾಡಿದ್ದು ಆದಿತ್ಯ. ಲೇ ಚಿನ್ನು, ನಿನ್ನ ಪ್ರೀತಿಸಿ ಬೇರೆಯವರಿಗೆ ಮದುವೆಯಾಗುವ ಮನುಷ್ಯ ನಾನಲ್ಲ ಎಂದು ಹೇಳುತ್ತಾ ಬಿಗಿದಪ್ಪಿದ. ಸರ್, ಇದರ ಬಗ್ಗೆ ಇನ್ನೊಂದು ದಿನ ಮಾತನಾಡಿದರೆ ಆಯಿತು. ಬನ್ನಿ ಹೋಗೋಣವೆಂದು ಅಲ್ಲಿಂದ ಹೊರಟರು. ಅಲ್ಲೇ ಸಂಜೆ ಆಗಿ ಹೋಗಿತ್ತು. ನನ್ನಲ್ಲಿ ಮತ್ತೆ ಏನಾದರೂ ಕೇಳಿದರೆ ಏನು ಉತ್ತರಿಸಲಿ ಎಂದು ತಿಳಿಯದೆ ಮಲಗಿದವಳಂತೆ ನಾಟಕ ಮಾಡುತ್ತಾ ನಿಜವಾಗಿಯೂ ನಿದ್ದೆಗೆ ಜಾರಿದಳು ಸ್ಫೂರ್ತಿ. ಆದಿ ಈ ವಿಷಯವನ್ನು ಇಲ್ಲಿಗೆ ಬಿಡದೆ ನೇರವಾಗಿ ಸ್ಫೂರ್ತಿ ಅಪ್ಪ ಅಮ್ಮನ ಬಳಿಗೆ ಬಂದು ಅವರ ಮನವೊಲಿಸಲು ಪ್ರಯತ್ನಿಸಿದ. ಸ್ಫೂರ್ತಿ ವಿಷಯದಲ್ಲಿ ಇದನ್ನು ಒಪ್ಪಿಕೊಳ್ಳುವುದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಮತ್ತೆ ಸ್ಫೂರ್ತಿ ಬ್ರದರ್ ಆದಿನಿಗೆ ಸಹಕರಿಸಿದ. ಸ್ಫೂರ್ತಿ ಮಗನಿಗೆ ಆದಿತ್ಯ ಎಂದರೆ ಅಚ್ಚುಮೆಚ್ಚು ಆಗಿಬಿಟ್ಟ. ಇಷ್ಟೆಲ್ಲ ಕೆಲಸವು ಕೇವಲ 15 ದಿನದಲ್ಲಿ ಮುಗಿದು ಹೋಯಿತು. ಇನ್ನು ಉಳಿದದ್ದು ಸ್ಫೂರ್ತಿ ಮಾತ್ರ. ಸ್ಫೂರ್ತಿ ತನ್ನ ಗಂಡ ಬದಲಾಗುತ್ತಾನೆ, ನನ್ನ ಮಗನನ್ನು ಕರೆದುಕೊಂಡು ಹೋಗುತ್ತಾನೆ, ನನ್ನನ್ನು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂಬ ಬಯಕೆಯಿಂದ ಯಾವಾಗಲೂ ಕಾಯುತ್ತಿದ್ದಳು. ಮತ್ತು ತನೀಶ್ ಜಾಗವನ್ನು ಯಾರಿಗೂ ಕೊಡಲು ಒಪ್ಪುತ್ತಿರಲಿಲ್ಲ. ಆದರೆ ಅಪ್ಪ ಅಮ್ಮನ ಸಂತೋಷ ಮತ್ತು ಮಗನ ಮುಂದಿನ ಭವಿಷ್ಯ ಮತ್ತು ತನಗಾಗಿ 7 ವರ್ಷದಿಂದ ಕಾಯುತ್ತಿರುವ ಆದಿ ಸರ್ ಎಲ್ಲವನ್ನೂ ಗಮನಿಸಿ ಇವರುಗಳ ಪ್ರೀತಿಯ ಮಧ್ಯೆ ನನ್ನ ಸ್ವಾರ್ಥ ಹೆಚ್ಚಾಗಬಾರದು ಎಂದು ನಿರ್ಧರಿಸಿ 5 ಜನರು ಖುಷಿಯಿಂದ ಇರಬಹುದು ಎಂದು ಮದುವೆಗೆ ಒಪ್ಪಿದಳು. ಹಿಂದೆ ಆಗಿರುವುದನ್ನು ಮರೆತು ನಿಧಾನವಾಗಿ ಆದಿತ್ಯನೊಂದಿಗೆ ಬದುಕು ಸಾಗಿಸಲು ಸ್ಫೂರ್ತಿ ಸಿದ್ಧಳಾಗಿ ನಿಂತಳು.
ಅಕ್ಕನ ಮನಸ್ಸು ಬದಲಾಗುವುದರ ಒಳಗೆ ಆದಿತ್ಯನೊಂದಿಗೆ ಮದುವೆ ಮಾಡಿಸಬೇಕು ಎಂಬುವುದು ಸ್ಫೂರ್ತಿ ತಮ್ಮನ ಆಶಯವಾಗಿತ್ತು. ಆದ್ದರಿಂದಲೇ ಬಹುಬೇಗನೆ ಮದುವೆಯ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಇನ್ವಿಟೇಷನ್ ಕಾರ್ಡ್ ಮಾಡಿಸಿಕೊಂಡು ಮನೆಗೆ ಬಂದ. ಮನೆಯಲ್ಲಿ ಸ್ಫೂರ್ತಿ ಅಪ್ಪ ಅಮ್ಮನ ಖುಷಿಗೆ ಪಾರವೇ ಇರಲಿಲ್ಲ. ಮನೆಯಲ್ಲಿ ಮದುವೆಯ ಕಳೆಯು ಮನೆ ಮಾಡಿದ್ದು. ಸ್ಫೂರ್ತಿ ಕೆಲಸ ಬಿಟ್ಟು ತನ್ನ ಮಗ ಅಪ್ಪ ಅಮ್ಮನೊಂದಿಗೆ ಇದ್ದರೆ ಆದಿತ್ಯ ತನ್ನ ಬಿಡುವಿನ ಸಮಯವನ್ನು ಸ್ಫೂರ್ತಿಳ ಮಗನೊಂದಿಗೆ ಕಳೆಯುತ್ತಿದ್ದ. ಹೀಗೆ ದಿನಗಳು ಉರುಳಿದವು. ಮದುವೆಗೆ 7 ದಿನ ಮಾತ್ರ ಬಾಕಿ ಉಳಿದಿತ್ತು. ಸ್ಫೂರ್ತಿ ತಮ್ಮ ಮನೆ ದೇವರಿಗೆ ಪೂಜೆ ಮಾಡಿಸಿಕೊಂಡು ಬರೋಣವೆಂದು ಹೇಳಿದಾಗ ಮನೆಯವರೆಲ್ಲ ಸೇರಿ ತಮ್ಮ ಮನೆ ದೇವರ ಪೂಜೆಗೆಂದು ಮಾರಿಕಣಿವೆಯ ದೇವಾಲಯದತ್ತ ಖುಷಿಯಿಂದಲೇ ಹೊರಟಿದ್ದರು. ಎಲ್ಲರಿಗೂ ಹೋಗುವ ದಾರಿಯಲ್ಲಿ ಅಪಶಕುನಗಳ ಮೇಲೆ ಅಪಶಕುನಗಳು ನಡೆದವು. ಆದಿತ್ಯ ಸ್ಫೂರ್ತಿಗೆ ಧೈರ್ಯ ತುಂಬುತ್ತಾ ದಾರಿ ಮುಂದೆ ಸಾಗಿತು. ಕಣಿವೆಯ ಒಳಗೆ ಇರುವ ದೇವಾಲಯದಲ್ಲಿ ಪೂಜೆಯು ಸುಸೂತ್ರವಾಗಿ ನಡೆಯಿತು. ಪೂಜೆ ಮುಗಿಸಿ ಬರುತ್ತಿರುವ ದಾರಿಯಲ್ಲಿ ಒಂದು ಅಪಘಾತ ನಡೆದಿರುವುದು ಆದಿತ್ಯ ಮತ್ತು ಸ್ಫೂರ್ತಿ ತಮ್ಮರ ಕಣ್ಣಿಗೆ ಬೀಳುತ್ತದೆ. ಮಲಗಿರುವ ಸ್ಫೂರ್ತಿಳನ್ನು ಎಬ್ಬಿಸುವುದು ಬೇಡವೆಂದು ತಿಳಿದು ಸ್ಫೂರ್ತಿ ತಮ್ಮ ಮತ್ತು ಆದಿತ್ಯ ಇಬ್ಬರೇ ಅಪಘಾತ ನಡೆದ ಸ್ಥಳಕ್ಕೆ ಅಪಘಾತವನ್ನು ನೋಡಲು ಹೋದರು. ಒಂದು ದೊಡ್ಡ ಲಾರಿಯೊಂದು ಕಾರಿಗೆ ಡಿಕ್ಕಿ ಹೊಡೆದು 2 ಹೆಂಗಸರು 2 ಮಕ್ಕಳು ಸ್ಥಳದಲ್ಲೇ ಮೃತಪಟ್ಟಿದ್ದರು. ಡ್ರೈವರ್ನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿತ್ತು. ಅಲ್ಲಿಯ ಜಿಲ್ಲಾಸ್ಪತ್ರೆಗೆ ತರಲು ಸಹಕರಿಸಿದ ಇಬ್ಬರು ತಮ್ಮ ಕಾರಿನಲ್ಲಿ ಬಂದು ಕುಳಿತರು. ಅಷ್ಟರಲ್ಲಿ ಸ್ಫೂರ್ತಿ, ಏನಾಯ್ತು, ಎಲ್ಲಿ ಹೋಗಿದ್ರಿ ಎಂದು ಕೇಳಿದಳು. ನಡೆದ ವಿಷಯವನ್ನು ಆದಿತ್ಯ ವಿವರಿಸಿದ. ಆದರೆ ಸ್ಫೂರ್ತಿ ತಮ್ಮ ಯಾವುದೋ ಗಾಬರಿಯಲ್ಲಿ ಸುಮ್ಮನೆ ಕುಳಿತು ಬಿಟ್ಟಿದ್ದ. ಅಪಘಾತದ ಬಗ್ಗೆ ಚರ್ಚಿಸುತ್ತಾ ಮಾತನಾಡುತ್ತಾ ಮನೆಯ ಕಡೆ ದಾರಿ ಹಿಡಿದರು. ದೇವಾಲಯದಿಂದ ಬಂದೊಡನೆ ಸ್ಫೂರ್ತಿ ಮನೆಯವರಿಗೆಲ್ಲ ತಂದಿದ್ದ ಪ್ರಸಾದವನ್ನು ಹಂಚಿ ಕೊನೆಯದಾಗಿ ಆದಿತ್ಯನಿಗೆ ಕೊಡಲು ರೂಮಿಗೆ ಹೋದಳು. ಆದಿತ್ಯ ಮೊದಲು ಸ್ಫೂರ್ತಿಗೆ ತಿನ್ನಿಸಿ ನಂತರ ಅವನು ಪ್ರಸಾದವನ್ನು ತಿಂದನು. ಸ್ಫೂರ್ತಿ ಆದಿತ್ಯನನ್ನು ನೋಡುತ್ತಾ ನಿಂತು ಬಿಟ್ಟಳು. ಆದಿ, ಯಾಕೆ ಚಿನ್ನು ಹೀಗೆ ನೋಡ್ತಿದೀಯಾ ಎಂದು ಕೇಳಿದಾಗ ಅವನ ಎದೆಗೆ ತಲೆ ಇಟ್ಟು, ನೀವು ಯಾವ ದೇವರಿಗೂ ಕಮ್ಮಿ ಇಲ್ಲ ಎಂದು ತನ್ನ ಅಪ್ಪುಗೆಯನ್ನು ಬಿಗಿಗೊಳಿಸಿದಳು. ಆದಿ ತುಂಬ ಸಂತೋಷದಿಂದ ತನ್ನ ಕೈಗಳನ್ನು ಅವಳೊಂದಿಗೆ ಬಳಸಿ ಹಣೆಗೆ ಮುತ್ತಿಟ್ಟು, ನೀನೆಂದಿಗೂ ನನ್ನವಳೆ ಕಣೆ ಎಂದು ಹೇಳಿ ದೇವರಿಗೆ ಬೇರೇನೂ ಇಲ್ವಾ ಎಂದು ರೇಗಿಸಿದಾಗ ಸ್ಫೂರ್ತಿ ಮಗ ಆದಿ ಎಂದು ಕೂಗುತ್ತಾ ಓಡಿ ಬಂದನು. ಅವನನ್ನು ನೋಡಿದ ತಕ್ಷಣ ದೂರ ಸರಿದರವರು. ಸ್ಫೂರ್ತಿ ಮಗನನ್ನು ಕರೆದು, ಲೋ ಪುಟ್ಟ, ನೀನು ಆದಿ ಅನ್ಬಾರ್ದು, ಇನ್ಮುಂದೆ ಅಪ್ಪ ಅಂತ ಕರಿಬೇಕು ಎಂದು ಆದಿ ಸ್ಫೂರ್ತಿ ಮಗನನ್ನು ಎತ್ತಿ ಮುದ್ದಾಡಿದನು. ಇತ್ತ ಕಡೆ ತನ್ನ ಅಕ್ಕನ ಅಪಾರ ಖುಷಿಯನ್ನು ನೋಡುತ್ತಾ ಮೈಮರೆತು ನಿಂತ ಸ್ಫೂರ್ತಿ ತಮ್ಮ ಹೇಳಲು ಬಂದ ವಿಷಯವನ್ನು ಮುಚ್ಚಿಟ್ಟ. ಶಿವಮೊಗ್ಗದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವ ಆದಿತ್ಯ ತನಗೆ ಬಿಡುವಿಲ್ಲದ ಕಾರಣ ಕೆಲಸಕ್ಕೆ ಹೊರಟು ನಿಂತನು ಮತ್ತು ಮದುವೆಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ರಾತ್ರಿಯ ಊಟ ಮುಗಿಸಿ ಶಿವಮೊಗ್ಗಕ್ಕೆ ಹೊರಡುತ್ತಾನೆ. ಭಾವನನ್ನು ಸಿಟಿಯೊಳಗೆ ಬಿಟ್ಟು ಬರುವುದಾಗಿ ಹೇಳಿ ಸ್ಫೂರ್ತಿ ತಮ್ಮ ಸಹ ಆದಿತ್ಯನ ಜೊತೆಯಲ್ಲಿ ಹೊರಡುತ್ತಾನೆ. ಇಬ್ಬರು ಹೊರಹೋದ 1 ಗಂಟೆಯ ನಂತರ ಮನೆಯ ಫೋನಿಗೆ ಒಂದು ಫೋನ್ ಕಾಲ್ ಬರುತ್ತದೆ. ಅಪ್ಪ ಅಮ್ಮ ಮಲಗಿದ್ದ ಕಾರಣ ಆ ಫೋನ್ ಕಾಲನ್ನು ತೆಗೆದಿದ್ದ ಸ್ಫೂರ್ತಿಗೆ ಎಲ್ಲಿಲ್ಲದ ಭಯ, ದುಃಖ, ಅಪಘಾತ ಕಾಡಿರುತ್ತದೆ. ಫೋನ್ ಕೆಳಗಿಟ್ಟ ಸ್ಫೂರ್ತಿ ಭಯದಿಂದ ಕಂಗಾಲಾಗಿದ್ದು ತನ್ನ ಅಪ್ಪನೊಂದಿಗೆ ಸಿಟಿ ಹಾಸ್ಪಿಟಲ್ ಕಡೆ ಹೊರಡುತ್ತಾಳೆ. ಸುಮಾರು 11ರ ಸಮಯ ಸಿಟಿ ಹಾಸ್ಪಿಟಲ್ ತಲುಪಿದರು ಸ್ಫೂರ್ತಿ ಮತ್ತು ಅವರ ಅಪ್ಪ. ಆದಿತ್ಯ ಮತ್ತು ಸ್ಫೂರ್ತಿ ತಮ್ಮ ಅಲ್ಲೇ ಇರುತ್ತಾರೆ. ಅವರಿಬ್ಬರನ್ನು ನೋಡಿ ಸ್ವಲ್ಪ ನಿಟ್ಟುಸಿರು ಬಿಟ್ಟು ನಿಧಾನವಾಗಿ ಅವರ ಬಳಿ ಹೋಗುತ್ತಾಳೆ ಸ್ಫೂರ್ತಿ. ಔಷಧಿ ಚೀಟಿಯನ್ನು ತಂದ ನರ್ಸ್ ಆದಿತ್ಯನ ಕೈಯಲ್ಲಿಟ್ಟು ಸ್ವಲ್ಪ ಬೇಗ ತನ್ನಿ ಎಂದು ಹೇಳಿ ಒಳನಡೆಯುತ್ತಾಳೆ. ಆದಿತ್ಯ ಔಷಧಿಯ ಚೀಟಿಯನ್ನು ಕೈಯಲ್ಲಿಡಿದು ಔಷಧಿ ತರಲೆಂದು ಹೊರನಡೆಯುತ್ತಾನೆ. ಆಗ ಸ್ಫೂರ್ತಿ ತಮ್ಮ ನಡೆದ ಘಟನೆಯನ್ನು ವಿವರಿಸುತ್ತಾನೆ. ತನಿಷ್ಗೆ ಅಪಘಾತ ಸಂಭವಿಸಿ ಬದುಕಿನ ಮಧ್ಯೆ ಹೋರಾಡುತ್ತಿರುತ್ತಾನೆ. ತನಿಷ್ ಅಮ್ಮ, ಹೆಂಡತಿ ಮತ್ತು 2 ಮಕ್ಕಳು ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ. ಅವರ ಸಂಬಂಧಿಕರು ಬಂದು ಮೃತದೇಹಗಳನ್ನು ತೆಗೆದುಕೊಂಡು ಹೋದರು ಎಂದು ಹೇಳುತ್ತಾನೆ. ತನಿಷ್ ಒಬ್ಬನೇ ಹಾಸ್ಪಿಟಲ್ನಲ್ಲಿ ಉಳಿಯಬೇಕಾದ ಪರಿಸ್ಥಿತಿ ಬರುತ್ತದೆ. ಅವನನ್ನು ಬದುಕಿಸುವುದಕ್ಕೋಸ್ಕರ ಲಕ್ಷಗಟ್ಟಲೆ ಹಣವನ್ನು ಆದಿತ್ಯ ಖರ್ಚು ಮಾಡಿರುತ್ತಾನೆ. ಆದರೆ ತನಿಷ್ ಪಾಲಿಗೆ ಉಳಿದಿದ್ದು ಸ್ಫೂರ್ತಿ ಒಬ್ಬಳೆ. 5 ದಿನದ ನಂತರ ತನಿಷ್ಗೆ ಪ್ರಜ್ಞೆ ಬಂದಾಗ ಅಮ್ಮ ಇಲ್ಲ, ಹೆಂಡತಿ ಮಕ್ಕಳು ಇಲ್ಲ. ತನ್ನ ದುರಂಕಾರಕ್ಕೆ ಕೈಕಾಲುಗಳು ಸ್ವಾಧೀನದಲ್ಲಿಲ್ಲ. ಹೇಳಬೇಕೆಂದರೆ ಅವನಿಗೆ ಯಾರೂ ಇರಲಿಲ್ಲ. ಆಗ ಅವನಿಗೆ ಅನಿಸಿತು,
ನಾನು ಸ್ಫೂರ್ತಿಗೆ ಮಾಡಿದ ಮೋಸಕ್ಕೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವ ದೇವರು ನೀಡಬಲ್ಲ. ಅವಳ ಕಣ್ಣೀರಿನ ಫಲ ಇಂದು ನಾನು ಅನುಭವಿಸುತ್ತಿರುವೆ ಎಂದು ಮನದಲ್ಲಿಯೇ ನಂದು ಸುಮ್ಮನಾದ. ಇತ್ತ ಕಡೆ ಸ್ಫೂರ್ತಿ ಮತ್ತು ಆದಿತ್ಯನ ಮದುವೆಗೆ ಕೇವಲ 1 ದಿನ ಮಾತ್ರ ಬಾಕಿ ಉಳಿದಿದೆ. ಸ್ಫೂರ್ತಿ ತನೀಶ್ನನ್ನು ಬಿಟ್ಟು ಬರುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗೆಂದು ಆದಿತ್ಯ ಸ್ಫೂರ್ತಿಗಳನ್ನು ಬಿಟ್ಟು ಬದುಕುವ ಜೀವನವನ್ನು ಅವನು ನೆನೆಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಸ್ಫೂರ್ತಿ ಬಳಿ ಬಂದ ಆದಿತ್ಯ ಏನನ್ನೂ ಮಾತನಾಡದೆ ಸುಮ್ಮನೆ ನಿಂತುಬಿಟ್ಟ. ಸ್ಫೂರ್ತಿ ಮೌನ ಮುರಿದು, ಸರ್, ಈ ಪರಿಸ್ಥಿತಿಯಲ್ಲಿ ತನೀಶ್ ರವರಿಗೆ ನನ್ನ ಅವಶ್ಯಕತೆ ಇದೆ ಸರ್. ಈ ಪರಿಸ್ಥಿತಿಯಲ್ಲಿ ಇವರನ್ನು ಬಿಟ್ಟು ನಾನು ಒಬ್ಬಳೇ ಸುಖವಾಗಿದ್ದರೆ ನನ್ನ ಮನಸ್ಸಾಕ್ಷಿಗೆ ನಾನೇ ಮಾಡಿಕೊಳ್ಳುವ ಬಹುದೊಡ್ಡ ಅಪರಾಧವಾಗಿ ಬಿಡುತ್ತದೆ ಎಂದು ಹೇಳಿದಳು. ಮತ್ತೆ ಏನೂ ಮಾತನಾಡದೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹಾಸ್ಪಿಟಲ್ನಿಂದ ಹೊರನಡೆದ. ಆ ಸಮಯದಲ್ಲಿ ಸಾಯುವ ನಿರ್ಧಾರ ಮಾಡಿದ್ದ ಆದಿತ್ಯ ತನ್ನ ಅಮ್ಮನ ಸಮಾಧಿಯ ಮುಂದೆ ಕುಳಿತು ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾನೆ. ಇತ್ತ ಕಡೆ ತನೀಶ್ನನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ತನ್ನ ಮನೆಗೆ ಕರೆತಂದ ಸ್ಫೂರ್ತಿ ಅವನನ್ನು ಹುಡುಕಿ ಬರುತ್ತಾಳೆ. ಆದಿ ಸರ್ ತನ್ನ ಅಮ್ಮನ ಸಮಾಧಿಯ ಮುಂದೆ ಕುಳಿತುಕೊಳ್ಳುವುದನ್ನು ಗಮನಿಸಿದ ಸ್ಫೂರ್ತಿ ಮಗ ಅಪ್ಪ ಎಂದು ಕೂಗುತ್ತಾ ಓಡಿ ಬಂದು ಆದಿತ್ಯನ ಹೆಗಲೇರುತ್ತಾನೆ. ಸ್ಫೂರ್ತಿ ಆದಿನ ಬಳಿ ಬಂದು, ಯಾಕೆ ಸರ್ ಅಳುತ್ತಾ ಒಬ್ಬರೇ ಕುಳಿತು ಬಿಟ್ಟಿದ್ದೀರಾ? ನಿಮ್ಮ ಮಗನನ್ನು ಒಂಟಿಯಾಗಿ ಬಿಟ್ಟು ಬಂದಿದ್ದೀರಲ್ಲ ಎಂದು ಆದಿತ್ಯನ ಭುಜದ ಮೇಲೆ ಕೈ ಇಟ್ಟಳು. ಇಷ್ಟು ದಿನದಿಂದ ತಡೆದ ದುಃಖವನ್ನು ತಡೆಯಲಾಗದೆ ಆದಿತ್ಯ ಸ್ಫೂರ್ತಿಳನ್ನು ಗಟ್ಟಿಯಾಗಿ ತಬ್ಬಿ ಅಳಲು ಪ್ರಾರಂಭಿಸಿದ. ಚಿನ್ನು, ನನಗೆ ನಿನ್ನ ಪ್ರೀತಿ ಬಿಟ್ಟು ಬೇರೆ ಏನೂ ಬೇಡ ಕಣೆ. ನನ್ನ ಬಿಟ್ಟು ಮತ್ತೆ ನನ್ನಿಂದ ದೂರ ಹೋಗುವ ಮಾತಾಡಬೇಡ ಚಿನ್ನು, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನಿಮ್ಮ ಪ್ರೀತಿ ಇಲ್ಲ ಅಂದರೆ ನಾನು ಸತ್ತೋಗ್ತೀನಿ ಎಂದು ಹೇಳುತ್ತಾ ತನ್ನ ಅಳುವನ್ನು ಮತ್ತಷ್ಟು ಜಾಸ್ತಿ ಮಾಡಿದ. ಸ್ಫೂರ್ತಿ ಅವನ ಕೆನ್ನೆಯ ಮೇಲಿನ ಕಣ್ಣೀರನ್ನು ಹೊರಿಸುತ್ತಾ, ನೀವು ನನ್ನ ಪ್ರೀತಿ ಬಯಸಿದ್ದೀರಿ, ನನ್ನ ಜೀವನವೇ ಪ್ರೀತಿಯ ರೂಪದಲ್ಲಿ ನಿನ್ನ ಕೈಯಲ್ಲಿ ಇಡುತ್ತಿದ್ದೇನೆ ಎಂದು ತನ್ನ ಮಗನ ಕೈಯನ್ನು ಆದಿನ ಕೈಗೆ ಇಡುತ್ತಾಳೆ. ಅವರು ನನ್ನ ದೇಹ ಬಯಸಿದರು ಅಂದು, ಇಂದು ಅದೇ ದೇಹ ಅವರ ಸೇವೆಗೆಂದು ಹೋಗುತ್ತಿದ್ದೆ. ಒಂಟಿ ಎಂದು ಕೊರಗಬೇಡಿ, ನಿಮ್ಮ ಮಗ ನನ್ನ ಪ್ರೀತಿ ರೂಪದಲ್ಲಿ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅಲ್ವಾ? ನನ್ನ ಪ್ರೀತಿ ನಿಮ್ಮ ಜೊತೆ ಇರುತ್ತೆ ಅಲ್ವಾ ಸರ್ ಎಂದು ಧೈರ್ಯ ತುಂಬಿದಳು. ಇತ್ತ ತನೀಶ್ನ ಸೇವೆಗೆಂದು ಸಿದ್ಧಳಾಗಿ ನಿಂತಳು. ಸ್ಫೂರ್ತಿ ಮನೆಯಲ್ಲಿ ಅವಳ ನಿರ್ಧಾರ ಬೇಸರ ತಂದರೂ ಇವಳಿಗೆ ಸಹಕರಿಸುವುದನ್ನು ಬಿಟ್ಟರೆ ಬೇರೆ ಏನೂ ಉಳಿದಿರಲಿಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ಫೂರ್ತಿ ತಮ್ಮ ಸಹಾಯಕ್ಕೆ ನಿಂತನು. ತನಗೊಂದು ಬಲವಾಗಿ ಅಪ್ಪ ಅಮ್ಮ ಜೊತೆಯಲ್ಲಿ ನಿಂತರು. ತನೀಶ್ನ ಆರೋಗ್ಯದತ್ತ ಗಮನ ಹರಿಸಿದ ಸ್ಫೂರ್ತಿ ತನ್ನ ಮನೆಯವರ ಒತ್ತಾಯಕ್ಕೆ ಬಿಚ್ಚಿಟ್ಟಿದ್ದ ತಾಳಿ ಕಾಲುಂಗರಕ್ಕೆ ಮತ್ತೆ ಮರುಜೀವ ಕೊಟ್ಟಿದ್ದಳು. ಇತ್ತ ಕಡೆ ಆದಿತ್ಯನನ್ನು ಅಪ್ಪ ಎಂದುಕೊಂಡ ಸ್ಫೂರ್ತಿ ಮಗ ಆನಂದವಾಗಿ ಅಪ್ಪ ಅಮ್ಮನ ಪ್ರೀತಿಯನ್ನು ಆದಿತ್ಯನಲ್ಲಿ ಪಡೆಯುತ್ತಾ ಶಿವಮೊಗ್ಗದ ಪ್ರತಿಷ್ಠಿತ ಸ್ಕೂಲಿನಲ್ಲಿ ಓದುತ್ತಾ ಆರಾಮಾಗಿ ಇದ್ದನು. ಒಟ್ಟಿನಲ್ಲಿ ಸ್ಫೂರ್ತಿ ಬೇರೆಯವರ ಸಂತೋಷಕ್ಕಾಗಿ ತನ್ನ ಸಂತೋಷವನ್ನು ಮುಡುಪಾಗಿಟ್ಟಳು. ಆದರೆ ತನೀಶ್ ಜಾಸ್ತಿ ದಿನ ಉಳಿಯಲಿಲ್ಲ. ತಾನು ಸಾಯುವ ಕೊನೆ ದಿನಗಳಲ್ಲಿ ಸ್ಫೂರ್ತಿಳಲ್ಲಿ ಕ್ಷಮೆ ಕೇಳಿ, ನೀನು ದಯವಿಟ್ಟು ಆದಿತ್ಯನನ್ನು ಮದುವೆಯಾಗೋ, ಅವನೊಂದಿಗೆ ನೀನು ಖುಷಿಯಾಗಿರೋ, ಇದೇ ನನ್ನ ಕೊನೆಯ ಆಸೆ ಎಂದು ಪ್ರಾಣ ಬಿಟ್ಟನು. ಕೊನೆಗೂ ಸ್ಫೂರ್ತಿ ಮತ್ತು ಆದಿತ್ಯ ಒಂದಾಗಿ ಖುಷಿಯಾಗಿ ಜೀವನ ನಡೆಸಿದರು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.